ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ರೇಷಿಯೋ ಅಂಡ್ ಪ್ರಪೋರ್ಷನ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗ ನಮ್ಮ ನೆಕ್ಸ್ಟ್ ಟಾಪಿಕ್ ಏನ್ರಿ, ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ ರೈಟ್. ಸೊ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂತಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯವನ್ನು ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ರೈಟ್. ಓಕೆ, ಸೊ ಬನ್ನಿ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್ ಅನ್ನುವಂತ ಟಾಪಿಕ್ ಇದೆ. ಆಕ್ಚುಲಿ ಒಂದು ಟಾಪಿಕ್ ಇಲ್ಲ, ಇದ್ರೊಳಗ 6 ಸಬ್ ಟಾಪಿಕ್ ಅದಾವ್ರಿ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊಂತ ಹೋಗೋಣಂತ್ರಿ. ಸೊ ದಟ್ 6 ಸಬ್ ಟಾಪಿಕ್ ಅಂದ್ರೆ ಯಾವ್ದಾವ ಅಂತಂದ್ರೆ, ಮೊದಲೇದು ಏನದ್ರಿ, ದಟ್ ಎವರೇಜ್ ಅದ, ನಂತರ ಪರ್ಸೆಂಟೇಜ್, ನಂತರ ಪ್ರಾಫಿಟ್ ಅಂಡ್ ಲಾಸ್, ನಂತರ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಂಪೌಂಡ್ ಇಂಟ್ರೆಸ್ಟ್, ನಂತರ ಟೈಮ್, ಡಿಸ್ಟೆನ್ಸ್, ಸ್ಪೀಡ್, ನಂತರ ಲಾಸ್ಟ್ ಏನಂತಂದ್ರೆ ಪ್ರಾಬಬಿಲಿಟಿ. ಓಕೆ ರೈಟ್. 6 ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ದಟ್ ಮೊದಲನೇ ಟಾಪಿಕ್ ಏನ್ರಿ, ದಟ್ ಎವರೇಜ್. ಓಕೆ ರೈಟ್. ಈ ಎವರೇಜ್ ಅನ್ನುವಂತ ಟಾಪಿಕ್ ಏನಪ್ಪಾ ಅಂತಂದ್ರೆ ನಮ್ಗೆ ಹೊಸದಲ್ಲ ರೀ, ದಟ್ ಹಳೇದು. ಹೆಂಗ್ ಹಳೇದ್ರಿ? ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವೇನಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಟಾಪಿಕ್ ಒಳಗೆ ಎವರೇಜ್ ಬಗ್ಗೆ ನಾವೇನಂತಂದ್ರೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಆದ್ರೆ ಡೈಲಿ ಲೈಫ್ ಒಳಗೆ ಎವರೇಜ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಯಾವ್ದಾದ್ರೂ ಒಂದು ವಸ್ತುವನ್ನ, ದಟ್ ಒಂದಿಷ್ಟು ನಂಬರ್, ಒಂದಿಷ್ಟು ಕ್ವಾಂಟಿಟಿ ಇರುವಂತಹ ವಸ್ತುವನ್ನ, ಕ್ವಾಂಟಿಟಿಯನ್ನ ನಾವೇನಪ್ಪಾ ಅಂತಂದ್ರೆ ದಟ್ ಎಲ್ಲರಿಗೂ ಸಮನಾಗಿ ಹಂಚಬೇಕು ಅಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಎವರೇಜ್ ಅನ್ನ ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ದಟ್ ಇದಕ್ಕೆ ಮತ್ತೆ ಫಾರ್ಮುಲಾ ನೋಡೋಣಂತ, ಆನಂತರ ಎಕ್ಸಾಂಪಲ್ ನೋಡೋಣಂತ್ರಿ. ಓಕೆ, ಸೊ ಎವರೇಜ್ ಅಂದ್ರೆ ಏನ್ರಿ? ಎವರೇಜ್ ಅಂತಂದ್ರೆ ದಟ್ ಶಾರ್ಟ್ ಆಗಿ ಎಬಿಸಿ ಅಂತ ಬರೀತೇನ್ರಿ. ದಟ್ ಈಸ್ ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ number of quantities. Sum of quantities divided by number of quantities. ಸೊ ಇಷ್ಟೆಲ್ಲ ದೊಡ್ಡದ ಬಾಯಿಗೆ ಬರೆಯಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇದನ್ನ ನಾನು ಏನ್ ಬರ್ತೀನಿ ಅಂದ್ರೆ ಶಾರ್ಟ್ ಆಗಿ ಸಮ್ ಅಂತ ಬರಿತೇನ್ರಿ. ಇದನ್ನ ಶಾರ್ಟ್ ಆಗಿ ಏನ್ ಬರ್ತೀನಿ ಅಂತಂದ್ರೆ ಎನ್ ಅಂತ ಬರಿತೀನಿ. ಎವರೇಜ್ ಅನ್ನ ಎಬಿಸಿ ಅಂತ ಬರ್ದಿರ್ತೀನಿ. ಓಕೆ ರೈಟ್. ಈಗ ದಟ್ ಏನಂತಂದ್ರೆ ದಟ್ 5 ಹುಡುಗರು ಅದಾರ್ರಿ. 5 ಹುಡುಗರ ಕಡೆ ಏನಪ್ಪಾ ಅಂತಂದ್ರೆ ಚಾಕ್ಲೇಟ್ಸ್ ಅದಾವ. ಆದ್ರೆ ದಟ್ ಈಕ್ವಲ್ ಆಗಿಲ್ಲ, ಬೇರೆ ಬೇರೆ ರೀತಿ ಅದಾವ. ಯಾವ ರೀತಿ ಅದರಿ? ದಟ್ ಅವ್ರ ಕಡೆ ಏನಪ್ಪಾ ಅಂದ್ರೆ ಒಂದ್ ಹುಡುಗ ಕಡೆ 3 ಅದ, ನೆಕ್ಸ್ಟ್ ಇನ್ನೊಬ್ರ ಕಡೆ 5 ಅದ, ಇನ್ನೊಬ್ರ ಕಡೆ 4 ಅದ, ಇನ್ನೊಬ್ರ ಕಡೆ 7 ಅದಾವು, ಇನ್ನೊಬ್ರ ಕಡೆ 6 ಚಾಕ್ಲೇಟ್ಸ್. ಹಿಂಗೇನಪ್ಪಾ ಅಂತಂದ್ರೆ ಚಾಕ್ಲೇಟ್ಸ್ ಅದಾವ್ರಿ. ಈಗ ಏನಪ್ಪಾ ಅಂತಂದ್ರೆ ಅವ್ರಿಗೆ ಈ ಎಲ್ಲಾ ಚಾಕ್ಲೇಟ್ಸ್ ಅನ್ನು ನಾವು ಸಮನಾಗಿ ಹಂಚಬೇಕು ಅಂತಂದಾಗ ನಾವು ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂತಂದ್ರೆ, ದಟ್ ಈಸ್ ಎವರೇಜ್ ಇಸ್ ಈಕ್ವಲ್ ಟು ಸಮ್ ಅಂದ್ರೆ ಏನ್ರಿ? ಇವನಿಷ್ಟು ಕೂಡಿಸ್ತೇವಿ. 3 + 4 + 5 + 6 + 7 ಎಷ್ಟು ಕ್ವಾಂಟಿಟೀಸ್ ಅದಾವ್ರಿ? 1 2 3 4 5 ಅದಾವ್ರಿ. ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 4 3 7 7 5 12 12 6 18 18 7 25 ಬಾಗ್ಲೆ 5 5 1 5 5 5 25. ಸೊ ಇಷ್ಟನ್ನು ನಾವೇನಪ್ಪಾ ಅಂದ್ರೆ ಸಮನಾಗಿ ಹಂಚಿದೀವಿ ಅಂತಂದ್ರೆ ಒಬ್ಬೊಬ್ಬರಿಗೆ ಎಷ್ಟು ಚಾಕ್ಲೇಟ್ ಬರ್ತಾವ್ರಿ? 5 ಚಾಕ್ಲೇಟ್ ಬಂದಿರ್ತಾವ. ಓಕೆ, ಸೊ ಇದನ್ನ ಏನಪ್ಪಾ ಅಂದ್ರೆ ಎವರೇಜ್ ಕಂಡು ಹಿಡಿಯಾಕ ನಾವು ಯೂಸ್ ಮಾಡುವಂತ ಸೂತ್ರ. ಓಕೆ, ಇದು ಎವರೇಜ್ ಮೀನಿಂಗ್ ಆಗಿತ್ತು. ಓಕೆ, ಸೊ ಮತ್ತೆ ಇದು ಬಿಟ್ಟು ನಾವು ಬೇರೆ ರೀತಿ ಫಾರ್ಮುಲಾ ಬರ್ತಾವ ಅಂತಂದ್ರೆ ಬರ್ತಾವ್ರಿ. ದಟ್ ಅದ್ ಈ ಬೇರೆ ಫಾರ್ಮುಲಾ ಬೇರೆ ರೀ, ಆದ್ರೆ ಏನಪ್ಪಾ ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ನಾವು ಆ ಫಾರ್ಮುಲಾನ ಬರ್ದಿರ್ತೀವಿ. ಓಕೆ, ಸೊ ಈ ನಂಬರ್ ಆಫ್ ಕ್ವಾಂಟಿಟೀಸ್ ಈ ಕಡೆ ಹೋಯ್ತು ಅಂತಂದ್ರೆ ದಟ್ ಈಸ್ ನಂಬರ್ ಆಫ್ ಕ್ವಾಂಟಿಟೀಸ್ ಈಕ್ವಲ್ ಟು ಏನ್ರಿ? ಎವರೇಜ್ ಈ ಕಡೆ ಬರ್ಲಿ ಅಂದ್ರೆ ಏನಾಗಿರ್ತೈತಿ ಅಂದ್ರೆ ಸಮ್ ಡಿವೈಡೆಡ್ ಬೈ ಎವರೇಜ್ ಆಗಿರ್ತೈತಿ. ಓಕೆ, ನಂತರ ಒಂದ್ ವೇಳೆ ಏನಂತಂದ್ರೆ ಈಗ ಎವರೇಜ್ ಆಯ್ತು, ನಂಬರ್ ಆಫ್ ಕ್ವಾಂಟಿಟೀಸ್ ಆಯ್ತು, ನಂತರ ಸಮ್ ಆಫ್ ಕ್ವಾಂಟಿಟೀಸ್ ಏನಾದ್ರೂ ಬೇಕಾಗಿತ್ತು ಅಂತಂದ್ರೆ, ಸಮ್ ಆಫ್ ಕ್ವಾಂಟಿಟೀಸ್ ನಮಗ ದಟ್ ಬೇಕಾಗಿತ್ತು ಅಂತಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗ ಇದರ ಅವಶ್ಯಕತೆ ಬೀಳ್ತೈತ್ರಿ. ಅವಾಗ ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ಸಮ್ ಆಫ್ ಕ್ವಾಂಟಿಟೀಸ್ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಎವರೇಜ್ ಇಂಟು ನಂಬರ್ ಆಫ್ ಕ್ವಾಂಟಿಟೀಸ್ ಆಗಿರ್ತೈತಿ. ಓಕೆ, ಸೊ ಇಲ್ಲಿ 3 ಫಾರ್ಮುಲಾ ಕಾಣಕತ್ತಾವ್ರಿ, ಆದ್ರೆ ಇವು 3 ಫಾರ್ಮುಲಾ ಬೇರೆ ಬೇರೆ ಅಲ್ಲ ರೀ. ಇದು ಒಂದೇ ಫಾರ್ಮುಲಾ ನಾವೇನಪ್ಪಾ ಅಂದ್ರೆ ಈ ರೀತಿಯಾಗಿ ಬರ್ಕೊಟ್ಟಿದೀವಿ. ಓಕೆನಾ? ರೈಟ್. ಸೊ ಎವರೇಜ್ ಬಗ್ಗೆ ಇನ್ನೊಂದೆರಡು ಮಾತು ಹೇಳೋದಾಯ್ತು ಅಂತಂದ್ರೆ ದಟ್ ಈಗ ಏನ್ ಅದು ಯಾವ ರೀತಿ ಪ್ರಶ್ನೆ ಕೇಳ್ತಾರ್ರಿ? ಪ್ರತಿಯೊಂದು ಕ್ವಾಂಟಿಗೂ ನಾವೇನಾದ್ರೂ ಒಂದು ನಂಬರ್ ನ ಆಡ್ ಮಾಡಿದ್ವಿ ಅಂತಂದ್ರೆ ಎವರೇಜ್ ಏನಾಗುತ್ತೆ? ಸಬ್ಸ್ಟ್ರಾಕ್ಟ್, ಪ್ರತಿಯೊಂದು ನಂಬರಿಗೂ ಒಂದು ನಂಬರ್ ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎವರೇಜ್ ಏನಾಗುತ್ತೆ? ಪ್ರತಿಯೊಂದು ನಂಬರಿಗೂ ಒಂದು ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ಎವರೇಜ್ ಏನಾಗುತ್ತೆ? ಪ್ರತಿಯೊಂದು ನಂಬರಿಗೂ ಒಂದು ನಂಬರ್ ಲಿಂದ ಡಿವೈಡ್ ಮಾಡಿದ್ರೆ ಎವರೇಜ್ ಏನಾಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರ. ಸೊ ನಾವು ಇಲ್ಲಿ ಏನ್ ಪ್ರತಿಯೊಂದು ನಂಬರಿಗೂ ಏನ್ ಮಾಡಿರ್ತೀವಿ ದಟ್ ಅದ್ರ ಎವರೇಜ್ ಏನಪ್ಪಾ ಅಂತಂದ್ರೆ ಅಲ್ಲಿ ಎವರೇಜ್ ಏನಪ್ಪಾ ಅಂದ್ರೆ ಅದು ಮಾಡ್ಬೇಕಾಗುತ್ತೆ. ವಿಚ್ ಮೀನ್ಸ್ ಇಲ್ಲಿ ಕುಡಿಸಿದ್ರೆ ಅಲ್ಲಿ ಅಷ್ಟನ್ನ ಕೂಡಿಸ್ತೀವಿ, ಇಲ್ಲಿ ಕಳೆದ್ರೆ ಅಲ್ಲಿ ಅಷ್ಟನ್ನ ಕಳಿತೀವಿ, ಇಲ್ಲಿ ಗುಣಿಸಿದ್ರೆ ಅಲ್ಲಿ ಗುಣಿಸ್ತೀವಿ, ಇಲ್ಲಿ ಭಾಗಿಸಿದ್ರೆ ಅಲ್ಲಿ ಭಾಗಿಸ್ತೀವಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು 4 ಸ್ಟೇಟ್ಮೆಂಟ್ ಬರೆದು ಬಿಡ್ತೇನ್ರಿ. if a quantity, if all quantities are increased by a, if all quantities
are increased by a, then average will be increased by a. Average will be increased by a. Right? If all quantities decreased by a, all quantities are decreased by a, then average will be decreased by a. If all quantities multiplied by a, if all quantities multiplied by a, then average will be multiplied by a. Nantra, if all quantities divided by a, if all quantities divided by a, then average will be divided by a. Okay, ರೈಟ್. ಸೊ ಈಗ ದಟ್ ಇಲ್ಲಿ ನಾವು ತಗೊಂಡಿರುವಂತ ಎಕ್ಸಾಂಪಲ್ ನಾವು ಇನ್ನೊಂದ್ಸರಿ ಇದನ್ನ ಎಕ್ಸ್ಪ್ಲೇನ್ ಮಾಡೋದಾಯ್ತು ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಕ್ವಾಂಟಿಟಿ ಏನಪ್ಪಾ ಅಂದ್ರೆ ಎರಡು ಹೆಚ್ಚಿಗೆ ಆದವು ಅಂತಂದ್ರೆ ದಟ್ ಎವರೇಜ್ ಅನ್ನು ಎವರೇಜ್ ಸಹಿತ ಏನಪ್ಪಾ ಅಂದ್ರೆ ಎರಡು ಹೆಚ್ಚಿಗೆ ಆಗಿರ್ತೈತಿ. ಇಲ್ಲಿ ಕಡಿಮೆ ಆದ್ರೆ ಇಲ್ಲಿ ಕಡಿಮೆ ಆಗ್ತೈತಿ, ಇಲ್ಲಿ ಗುಣಿಸಿದ್ರೆ ಈ ಎವರೇಜಿಗೂ ಗುಣಿಸ್ತೀವಿ, ಇಲ್ಲಿ ಬಾಗಿಸಿದ್ರೆ ಎವರೇಜಿಗೂ ಏನಪ್ಪಾ ಅಂತಂದ್ರೆ ಬಾಗಿಸಿರ್ತೀವಿ. ಓಕೆ, ರೈಟ್. ಸೊ ಇದು ಎವರೇಜ್ ಬಗ್ಗೆ ನಾವು ತಿಳ್ಕೊಬೇಕಾದಂತ ವಿಷಯ ಆಗಿತ್ತು. ನಂತರ ಏನಪ್ಪಾ ಅಂದ್ರೆ ನಮ್ಮ ಸೆಕೆಂಡ್ ಟಾಪಿಕ್ ದಟ್ ಈಸ್ ಪರ್ಸೆಂಟೇಜ್. ಓಕೆ, ರೈಟ್. ಸೊ ಈ ಪರ್ಸೆಂಟೇಜ್ ಅನ್ನುವಂತ ಶಬ್ದ ಒಂದು ಇದರಿಂದ ಆಗಿಲ್ರಿ, ಒಂದು ಶಬ್ದದಿಂದ ಆಗಿಲ್ಲ, ಎರಡು ಶಬ್ದದಿಂದ ಆಗೈತ್ರಿ. ಸೊ ಇದ್ರೊಳಗೆ ಎರಡು ಶಬ್ದ ಏನದಾವ ಅಂತಂದ್ರೆ ಒಂದು ಪರ್, ಇನ್ನೊಂದು ಏನಪ್ಪಾ ಅಂತಂದ್ರೆ ಸೆಂಟ್. ಸೆಂಟ್ ಅಂದ್ರೆ ಅರ್ಥ ಏನ್ರಿ? ಸೆಂಟ್ ಅಂತಂದ್ರೆ 100, ಸೆಂಚುರಿ ಎನ್ನುವಂತ ಅರ್ಥವನ್ನ ನಾವು ಹೇಳ್ತೀವಿ. ಓಕೆ, ಸೆಂಟಿಮೀಟರ್ ಅಂತ ಬಳಸ್ತೀವಿ. ಅಂದ್ರೆ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್, 100 ಅನ್ನುವಂತ ಅರ್ಥ ಕೊಡ್ತೈತಿ. ಸೆಂಟ್ ಅಂದ್ರೆ ಏನ್ರಿ? 100 ಅಂತ ಅರ್ಥ. ಓಕೆ, ಸೊ ಪರ್ 100 ಅನ್ನುವಂತ ಅರ್ಥ ಕೊಡ್ತೈತಿ. ಪರ್ಸೆಂಟೇಜ್ ಅಂದ್ರೆ ಏನ್ರಿ? ಪರ್ 100, 100ಕ್ಕೆ ಇಷ್ಟು ಅನ್ನೋದನ್ನ ನಾವು ಹೇಳೋದಕ್ಕೆ ಪರ್ಸೆಂಟೇಜ್ ಅನ್ನ ಬಳಸ್ತೀವಿ. ಓಕೆ, ಸೊ ಯಾಕೆ ಬೇಕ್ರಿ ಪರ್ಸೆಂಟೇಜ್? ಈಗ ದಟ್ ಒಂದು ಹುಡುಗ ಏನ್ ಮಾಡೈತಿ ಅಂತಂದ್ರೆ 150ಕ್ಕೆ 140 ಮಾರ್ಕ್ಸ್ ತಗೊಂಡೈತಿ, ಇನ್ನೊಂದು ಹುಡುಗ 600ಕ್ಕೆ ದಟ್ 520 ಮಾರ್ಕ್ಸ್ ತಗೊಂಡೈತಿ. ಹಂಗಂದ್ರೆ ಯಾರು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಾರ, ಯಾರು ಕಡಿಮೆ ಮಾರ್ಕ್ಸ್ ತಗೊಂಡಾರ ಅಂತಂದ್ರೆ ಹೇಳ್ಬೇಕಾಯ್ತು ಅಂದ್ರೆ ನಮ್ ಇಬ್ಬರದು ಪರ್ಸೆಂಟೇಜ್ ಕಂಡು ಹಿಡಿದೀವಿ ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಗೊತ್ತಾಗ್ತೈತಿ. ಇದು 150ಕ್ಕೆ ಐತಿ, ಇದು 600ಕ್ಕೆ ಐತಿ, ಇದು ನಮ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗ್ತೈತಿ. ಆದ್ರೆ ಇದು 100 ಮತ್ತೆ ಇದು 100ಕ್ಕೆ ಇತ್ತು ಅಂತಂದ್ರೆ ನಾವು ಯಾರು ಹೆಚ್ಚಿಗೆ ತಗೊಂಡ್ರೆ ಯಾರು ಕಡಿಮೆ ತಗೊಂಡ್ರ ಅಂತ ಈಸಿಯಾಗಿ ಹೇಳ್ಬಹುದು. ಓಕೆನಾ, ರೈಟ್. ಸೊ ಹಂಗಂದ್ರೆ ದಟ್ ಈಗ ಒಂದು ನಂಬರ್, ಒಂದು ಫ್ರಾಕ್ಷನ್ ಅಥವಾ ಒಂದು ಡೆಸಿಮಲ್ ಅನ್ನ ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಲಿಕ್ಕೆ ಬರ್ತದ ಅಂತಂದ್ರೆ ಈಸಿಯಾಗಿ ಮಾಡ್ಬೋದ್ರಿ. ಅದೇ ರೀತಿಯಾಗಿ ಪರ್ಸೆಂಟೇಜ್ ಇದ್ದದನ್ನ ನಾವು ಫ್ರಾಕ್ಷನ್, ಡೆಸಿಮಲ್ ಅಥವಾ ನಂಬರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬರ್ತದ ಅಂತಂದ್ರೆ ಅದನ್ನು ಏನಪ್ಪಾ ಅಂದ್ರೆ ನಾವು ಮಾಡ್ಬೋದು. ಸೊ ದಟ್ ಯಾವ ರೀತಿ ಮಾಡ್ಬೋದು ಅಂತಂದ್ರೆ ಈಗ ದಟ್ ಇದಕ್ಕೆ ಒಂದು ಡಯಾಗ್ರಾಮ್ ಅನ್ನ ನಿಮ್ಗೆ ಹಾಕ್ತೇನೆ ನಾನು. ದಟ್ ಈಸ್ ಒಂದು ನಂಬರ್ ಇರ್ಲಿ ಅಥವಾ ಒಂದು ಫ್ರಾಕ್ಷನ್ ಆಗಿರ್ಲಿ ಅಥವಾ ಒಂದು ಡೆಸಿಮಲ್ ಇರ್ಲಿ, ಇದನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಬೋದು. ಇದನ್ನ ಏನ್ ಮಾಡ್ಬೋದ್ರಿ? ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬಹುದು. ಅದೇ ರೀತಿಯಾಗಿ ಪರ್ಸೆಂಟೇಜ್ ಇದನ್ನ ನಂಬರ್, ಫ್ರಾಕ್ಷನ್ ಅಥವಾ ಡೆಸಿಮಲ್ ಗೆ ಕನ್ವರ್ಟ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ ಈಗ ದಟ್ ನಮಗ ಪರ್ಸೆಂಟೇಜ್ ಸೈನ್ ಇಲ್ಲ, ಪರ್ಸೆಂಟೇಜ್ ಸೈನ್ ಬರ್ಬೇಕು ಅಂತಂದ್ರೆ ನಾವೇನ್ ಮಾಡ್ತೇವ್ರಿ? ಇಂಟು 100 ಮಾಡ್ತೀವಿ. ಪರ್ಸೆಂಟೇಜ್ ಸೈನ್ ಇತ್ತು, ಅದು ಹೋಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿವೈಡೆಡ್ ಬೈ 100 ಮಾಡಿರ್ತೀವಿ. ಇದಕ್ಕೊಂದು ಎಷ್ಟು ಎಕ್ಸಾಂಪಲ್ ನೋಡ್ಬಿಡೋಣ, ನಮ್ಗೆ ಇದು ಒಂದು ಕ್ಲಾರಿಟಿ ಸಿಗ್ತೈತಿ. ಓಕೆ, ರೈಟ್. ಈಗ 0.5 ಅದರಿ. ಓಕೆ, ಆ ನಂತರ ದಟ್ 1 ಡಿವೈಡೆಡ್ ಬೈ 3, ಆ ನಂತರ ದಟ್ ಇಸ್ 2 ಅಂತ ಏನಪ್ಪಾ ಅಂತಂದ್ರೆ ಇವು ನಂಬರ್ಸ್ ಅದಾವು. ಫ್ರಾಕ್ಷನ್, ಡೆಸಿಮಲ್ ಮೂರನ್ನು ಬರ್ಕೊಂಡಿದ್ದೇವೆ ನಾವಿಲ್ಲಿ. ಇದನ್ನ ನಾವು ಈಗ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಪರ್ಸೆಂಟೇಜ್ ಸೈನ್ ಇಲ್ಲ ರೀ, ಇದು ಬರ್ಬೇಕಂದ್ರೆ ನಾವೇನ್ ಮಾಡ್ತೀವ್ರಿ? ಇಂಟು 100 ಮಾಡ್ತೀವಿ. ಓಕೆ, ಸೊ 0.5 ಇಂಟು 100 ಮಾಡಿದ್ವಿ ಅಂತಂದ್ರೆ ಇಲ್ಲಿ ಏನಾಗತ್ರಿ? ದಟ್ ಇಂಟು 100 ಮಾಡಿದ್ರೆ 2 ಸ್ಥಾನ ಮುಂದೆ ಹೋಗುತ್ತೆ, ಅಂದ್ರೆ ಇದೇನಾಗತ್ರಿ? 50% ಅಂತ ಆಗುತ್ತೆ. ಓಕೆ, ರೈಟ್. ಸೊ ಇಲ್ಲಿ ನಾವು 100 ಅನ್ನ ನಾವು ಇಂಟು ಮಾಡಿದ್ವಿ ಅಂತಂದ್ರೆ ಇದೇನಾಗತ್ರಿ? 100 ಡಿವೈಡೆಡ್ ಬೈ
3 ಅಂದ್ರೆ 3 ಮೂರ್ಲೆ 9 1 ಉಳಿತು 10 ಆಯ್ತು 3 ಮೂರ್ಲೆ 9 1 ಉಳಿತು 33 ಪೂರ್ಣಾಂಕ 1 3 ಪರ್ಸೆಂಟೇಜ್ ಆಗಿರ್ತದೆ. ಓಕೆ, ಸೊ ಇಲ್ಲಿ 2 ಅದ 2 ಇಂಟು 100 ಅಂತಂದ್ರೆ ಇದೇನಾಗುತ್ತೆ 200% ಆಗಿರ್ತದೆ. ಅಂದ್ರೆ ದಟ್ ಒಂದು ನಮ್ಗೆ ಫ್ರಾಕ್ಷನ್ ಡೆಸಿಮಲ್ ಒಂದು ನಂಬರ್ ಇತ್ತಂದ್ರೆ ಅದನ್ನ ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಬೋದು. ಸೊ ಇದು ಉಲ್ಟಾನು ಮಾಡ್ಬೋದಾ? ಎಸ್ ಮಾಡ್ಬೋದ್ರಿ. ದಟ್ ಅದಕ್ಕೊಂದು ಏನಪ್ಪಾ ಅಂತಂದ್ರೆ 3 ಎಕ್ಸಾಂಪಲ್ ಅನ್ನ ತಗೊಳ್ಳೋಣ ಅಂತ, ರೈಟ್. 20%, ಓಕೆ, ದಟ್ 500%, ಆನಂತರ ದಟ್ ಈಸ್ 25%, 75% ತಗೊಳ್ಳೋಣ. 75%. ಓಕೆ, ಇದನ್ನ ನಾವೇನಪ್ಪಾ ಅಂದ್ರೆ 20 ಡಿವೈಡೆಡ್ ಬೈ 100 ಫ್ರಾಕ್ಷನ್ ಬರ್ಕೊಂಡ್ರಿ. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿ ಏನಪ್ಪಾ ಅಂತಂದ್ರೆ ನಾವು ಇದನ್ನ ಮೊದಲಕ್ಕೆ ಡೆಸಿಮಲ್ ಬರ್ಕೋದ್ರಿ, ನಾನು 0.2 ಅಂತ ಬರ್ಕೋಬಹುದು, ಕರೆಕ್ಟಾ? ಸೊ ಇದನ್ನ ನಾವಿಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 21 20 25 100 ಅಂದ್ರೆ ಇದನ್ನ 1 ಡಿವೈಡೆಡ್ ಬೈ 5 ಅಂತ ಬರೀಬಹುದು. ಅಂದ್ರೆ ಒಂದು ಪರ್ಸೆಂಟೇಜ್ ಇದನ್ನ ನಾವು ಫ್ರಾಕ್ಷನ್ ಗಾದ್ರೂ ಕನ್ವರ್ಟ್ ಮಾಡಬಹುದು, ಡೆಸಿಮಲ್ ಗಾದ್ರೂ ಕನ್ವರ್ಟ್ ಮಾಡಬಹುದು. ಓಕೆ, ಅದೇ ರೀತಿಯಾಗಿ 500%, 500 ಡಿವೈಡೆಡ್ ಬೈ 100 ಅಂದ್ರೆ ದಟ್ ಇಲ್ಲಿ ಈ 2 0 ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ 5 ಆಗುತ್ತೆ. ಅಂದ್ರೆ ನಾವು ಇದನ್ನ ಪರ್ಸೆಂಟೇಜ್ ಇದನ್ನ ದಟ್ ನಂಬರ್ ಆಗಿ ಬರ್ಕೋತೀವಿ. ಓಕೆ, ಅದು ಒಂದ್ ವೇಳೆ ಬರ್ತಿತ್ತು ಅಂದ್ರೆ ನಂಬರ್ ಆಗಿರ್ತೈತಿ, ಇಲ್ಲಾಂದ್ರೆ ಫ್ರಾಕ್ಷನ್ ಆಗಿರ್ತೈತಿ. ನಾವು ಫ್ರಾಕ್ಷನ್ ಮತ್ತೆ ಡೆಸಿಮಲ್ ಗೆ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಇದೇನಾಗುತ್ತೆ 75 ಡಿವೈಡೆಡ್ ಬೈ 100 ಆಗುತ್ತೆ. ಅಂದ್ರೆ ಇದನ್ನ ನಾವು ಡೆಸಿಮಲ್ ಗೆ ಕನ್ವರ್ಟ್ ಮಾಡಿದ್ರೆ 0.75 ಆಗುತ್ತೆ. ದಟ್ ಇದನ್ನ ನಾವು ಇನ್ನೂ ಕ್ಯಾನ್ಸಲ್ ಮಾಡಿದ್ರೆ 25 3 25 ಮೂರ್ಲೆ 75 25 4 100 ಅಂದ್ರೆ ಇದನ್ನ 3/4 ಅಂತಾನು ಬರೀಬಹುದು. ಓಕೆ, ರೈಟ್. ಈ ರೀತಿಯಾಗಿ ನಾವು ಒಂದರಿಂದ ಇನ್ನೊಂದಕ್ಕೆ ಏನಪ್ಪಾ ಅಂದ್ರೆ ಈಸಿಯಾಗಿ ಜಂಪ್ ಆಗ್ಬೋದು. ಆಯ್ತಾ? ಸರಿ, ಇದೇನಪ್ಪಾ ಅಂದ್ರೆ ಪರ್ಸೆಂಟೇಜ್ ಬಗ್ಗೆ ಆಯ್ತು. ಇನ್ನೊಂದಿಷ್ಟು ಇದ್ರ ಬಗ್ಗೆ ತಿಳ್ಕೋದಾಯ್ತು ಅಂತಂದ್ರೆ ಈಗ ನಮ್ಗೆ ಏನ್ ಕೇಳ್ತಾರ್ರಿ, ದಟ್ ಇದು ಎಕ್ಸಾಂಪಲ್ ಹೇಳ್ದಾಯ್ತು ಅಂತಂದ್ರೆ A% ಆಫ್ ಬಿ ಅಂತ ಬಿ ಫೈಂಡ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಸೊ A% ಆಫ್ ಬಿ ಅಂತಂದ್ರೆ ಏನಾಗಿರ್ತೈತ್ರಿ, ಬಿ ಇಂಟು A% ಅಥವಾ ಬಿ ಇಂಟು A ಡಿವೈಡೆಡ್ ಬೈ 100 ಅಥವಾ AB ಡಿವೈಡೆಡ್ ಬೈ 100 ಆಗಿರ್ತೈತಿ. ಓಕೆ, ಸೊ ಈಗ ನಮ್ಗೆ ನೆಕ್ಸ್ಟ್ ಒಂದು ಕ್ವಶನ್ ರೈಸ್ ಆಗ್ತೈತಿ. A% ಆಫ್ ಬಿ ಅಂತ ಕಂಡಿಡಿ ಅಂತಂದ್ರೆ ಒಂದ್ ವೇಳೆ B% ಆಫ್ A ಅಂತಂದ್ರೆ ಏನಾಗತ್ರಿ, ಅದು ಸಹಿತ ಏನಾಗತ್ತೆ ಅಂತಂದ್ರೆ AB ಡಿವೈಡೆಡ್ ಬೈ 100 ಆಗಿರ್ತೈತಿ. ಅಂದ್ರೆ ಇವೆರಡು ಬೇರೆ ಬೇರೆ ಅಲ್ಲ ರೀ, ಒಂದೇ ಆಗಿರ್ತೈತಿ. A% ಆಫ್ ಬಿ ಅಂದ್ರೂ ಅದೇ, B% ಆಫ್ A ಅಂದ್ರೂ ಅದೇ. ಓಕೆ, ಸೊ ಇದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ದಟ್ ಇದನ್ನ ಸಪರೇಟ್ ಆಗಿ ಮಾಡ್ಬಿಡೋಣ. ಇದೇನಾಗತ್ರಿ A ಇಂಟು ಬಿ ಡಿವೈಡೆಡ್ ಬೈ 100 ಆಗುತ್ತೆ. A ಇಂಟು ಬಿ ಡಿವೈಡೆಡ್ ಬೈ 100 ಅಂದ್ರೆ ಸರಿ, ದಟ್ ಇಲ್ಲಿ ಈ ರೀತಿ ಬರ್ಕೊಳ್ಳೋದಾಯ್ತು ಅಂತಂದ್ರೆ A ಇಂಟು ಬಿ ಪರ್ಸೆಂಟೇಜ್ ಅಂದ್ರೆ A ಇಂಟು ಬಿ ಡಿವೈಡೆಡ್ ಬೈ 100 ಅದರ ಅರ್ಥ AB ಡಿವೈಡೆಡ್ ಬೈ 100 ಆಗಿರ್ತೈತಿ. ಓಕೆ, ಇದ್ಯಾಕ್ಬೇಕು ಅಂತಂದ್ರೆ ದಟ್ ನಮಗೆ ಇದು ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗ ಏನಂತಂದ್ರೆ ಇದು ಹೆಲ್ಪ್ ಆಗ್ತೈತ್ರಿ. ಅವಾಗ ನಾನು ಇದ್ರದ್ದು ಯೂಸೇಜ್ ಅನ್ನ ನಿಮ್ಗೆ ಹೇಳ್ತೇನೆ. ಓಕೆನಾ? ಇದಿಷ್ಟು ಎವರೇಜ್ ಮತ್ತೆ ಪರ್ಸೆಂಟೇಜ್ ಬಗ್ಗೆ ಆಗಿತ್ತು. ದಟ್ ಮುಂದಿನ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ ಅಂತ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ ಟಾಪಿಕ್ ಏನದರಿ, ಪ್ರಾಫಿಟ್ ಅಂಡ್ ಲಾಸ್. ಓಕೆ, ಸೊ ಇದೇನಪ್ಪಾ ಅಂತಂದ್ರೆ ಎಲ್ಲರ ಜೀವನದೊಳಗೆ ಏನಂತಂದ್ರೆ ಬೇಕಾಗಿರುವಂತ ಅತಿ ಇಂಪಾರ್ಟೆಂಟ್ ಟಾಪಿಕ್ ಅದರಿ. ದಟ್ ಇದ್ರೊಳಗೆ ಇರುವಂತಹ ಟರ್ಮ್ಸ್ ಅನ್ನ ಒಂದಾಗಿ ನೋಡ್ಕೊತಾ ಹೋಗೋಣಂತ. ಓಕೆ, ಸೊ ನಮ್ಮ ಪ್ರಾಫಿಟ್ ಮತ್ತೆ ಲಾಸ್ ಯಾವಾಗ ಆಗತ್ತಪ್ಪ ಅಂತಂದ್ರೆ ಒಂದು ವಸ್ತುವನ್ನ ತಗೊಂಡಾಗ, ಒಂದು ವಸ್ತುವನ್ನ ಮಾರಿದಾಗ. ಓಕೆ, ಸೊ ಅಲ್ಲಿ ನಮಗ ಇಂಪಾರ್ಟೆಂಟ್ ಏನಾಗ್ತಾವು ಅಂತಂದ್ರೆ ಫಸ್ಟ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂತ ಟರ್ಮ್ ಯಾವುದು ಅಂತಂದ್ರೆ ದಟ್ ಈಸ್ ಕಾಸ್ಟ್ ಪ್ರೈಸ್. ಓಕೆ, ಸೊ ಒಂದು ವಸ್ತುವನ್ನ ನಾವು ಎಷ್ಟು ರೊಕ್ಕಕ್ಕೆ ತಗೋತೀವಲ್ಲ ಅದು ಏನಾಗಿರ್ತೈತಿ ಅಂತಂದ್ರೆ ಕಾಸ್ಟ್ ಪ್ರೈಸ್ ಆಗಿರ್ತೈತಿ. ಓಕೆ, ದಟ್ an amount at which an object or an article is purchased. ಓಕೆ, ಸೊ ನಾವು ಎಷ್ಟು ದುಡ್ಡು ಕೊಟ್ಟು ಆ ಒಂದು ಆಬ್ಜೆಕ್ಟ್ ಅನ್ನ ಅಥವಾ ಒಂದು ಆರ್ಟಿಕಲ್ ಅನ್ನ ನಾವು ತಗೋತೀವಲ್ಲ ಅದನ್ನ ನಾವ್ ಏನ್ ಕರಿತೀವಿ, ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಇದನ್ನ ಶಾರ್ಟ್ ಆಗಿ ಏನ್ ಬರೀತಾರ ಅಂತಂದ್ರೆ CP ಅಂತ ಬರೀತಾರೆ. ಓಕೆ, ಸೊ ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಐತಿ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಈಗ ನೆಕ್ಸ್ಟ್ ಬರೋದು ಏನ್ರಿ, ಇದು ಸೆಲ್ಲಿಂಗ್ ಪ್ರೈಸ್. ಓಕೆ, ಸೊ ಒಂದು ಆಬ್ಜೆಕ್ಟ್ ಅನ್ನ ತಗೊಳಿಕ್ಕೆ ನಾವು ಕೊಡುವಂತ ಅಮೌಂಟ್ ಅನ್ನ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಅದೇ ಆಬ್ಜೆಕ್ಟ್ ಅನ್ನ ಒಂದೇನಾದ್ರು ನಾವು ಎಷ್ಟು ದುಡ್ಡಿಗೆ ಮಾಡ್ತೀವಲ್ಲ ಅದೇನಾಗಿರ್ತೈತಿ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಆಗಿರ್ತೈತಿ. ಓಕೆ, ಅಂಡ್ amount at which an object or article is
ಸೋಲ್ಡ್. ಓಕೆ, ಸೊ ಎಷ್ಟು ಅಮೌಂಟಿಗೆ ನಾವು ಸೆಲ್ ಮಾಡ್ತೀವಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಇದನ್ನ ಶಾರ್ಟ್ ಆಗಿ SP ಅಂತ ಬರ್ಕೋತೀವಿ. ಓಕೆ, ನಂತರ ಪ್ರಾಫಿಟ್. ಓಕೆ ರೈಟ್, ದಟ್ ಪ್ರಾಫಿಟ್ ಯಾವಾಗ ಆಗತ್ರಿ? ಪ್ರಾಫಿಟ್ ಯಾವಾಗ ಆಗತ್ತೆ ಅಂತಂದ್ರೆ ನಾವು ಯಾವಾಗ ದಟ್ ಸೆಲ್ಲಿಂಗ್ ಪ್ರೈಸ್ ಹೆಚ್ಚಿಗೆ ಇದ್ದು ಕಾಸ್ಟ್ ಪ್ರೈಸ್ ಕಡಿಮೆ ಇರುತ್ತಲ್ಲ ಅವಾಗ ನಮ್ಗೆ ಏನಂತಂದ್ರೆ ಪ್ರಾಫಿಟ್ ಆಗುತ್ತೆ. ಮಾರುವಂತ ಬೆಲೆ ಹೆಚ್ಚಿಗೆ ಇರಬೇಕು, ಕೊಂಡಿದ್ದ ಬೆಲೆ ಕಡಿಮೆ ಇರಬೇಕು, ಅವಾಗ ಏನಾಗತ್ರಿ? ದಟ್ ಪ್ರಾಫಿಟ್ ಆಗ್ತತಿ. ಸೊ ಪ್ರಾಫಿಟ್ incurred when selling price is more than ಕಾಸ್ಟ್ ಪ್ರೈಸ್. ಓಕೆ, ಸೊ ದಟ್ ಈಗ ನಾವು ಪ್ರಾಫಿಟ್ ಗೆ ಫಾರ್ಮುಲಾ ಬರೀದಾಯ್ತು ಅಂತಂದ್ರೆ ಏನ್ ಬರ್ತೀವ್ರಿ? ಪ್ರಾಫಿಟ್ ಇಸ್ ಈಕ್ವಲ್ ಟು, ಇದನ್ನೇ ನೆಕ್ಸ್ಟ್ ಲೈನ್ ಬರ್ಬೇಡಣ, ದಟ್ ಇಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಓಕೆ ರೈಟ್, ಸೊ ಈಗ ಪರ್ಸೆಂಟೇಜ್, ಈಗ ಪ್ರಾಫಿಟ್ ಬಗ್ಗೆ ಮಾತಾಡ್ತೇವೆ ಅಂತಂದ್ರೆ ದಟ್ ನಮಗೆ ಇದು ಪ್ರಾಫಿಟ್ ಪರ್ಸೆಂಟೇಜ್ ನಾವು ಇಲ್ಲಿ ನೋಡ್ಬಿಡೋಣ. ದಟ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಓಕೆ, ಸೊ ದಟ್ ಇಷ್ಟು ಕಾಸ್ಟ್ ಪ್ರೈಸ್ ಗೆ ಇಷ್ಟು ಪ್ರಾಫಿಟ್ ಆದ್ರೆ ದಟ್ ಒಂದ್ ವೇಳೆ 100 rupees ಕಾಸ್ಟ್ ಪ್ರೈಸ್ ಇತ್ತಂದ್ರೆ ಎಷ್ಟು ನಮ್ಗೆ ಎಷ್ಟು ಪರ್ಸೆಂಟೇಜ್ ದಟ್ ಪ್ರಾಫಿಟ್ ಆಗಿರ್ತೈತಿ ಅಂತ ಹೇಳಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದು ಯಾಕೆ ಬೇಕ್ರಿ? ಯಾಕೆ ಬೇಕು ಅಂತಂದ್ರೆ ದಟ್ ಈಗ ಒಬ್ಬ ಮನುಷ್ಯ ಏನಪ್ಪಾ ಅಂದ್ರೆ ಒಂದು ವಸ್ತುನ 10 ರೂಪಾಯಿಗೆ ತಗೊಂಡು 11 ರೂಪಾಯಿಗೆ ಮಾರಾಕತ್ತಾನ, ಇನ್ನೊಬ್ಬ ಮನುಷ್ಯ ಏನಪ್ಪಾ ಅಂದ್ರೆ 10 ರೂಪಾಯಿಗೆ ತಗೊಂಡು 105 ರೂಪಾಯಿಗೆ ಮಾರಾಕತ್ತಾನ. ಹಂಗಂದ್ರೆ ಯಾರು ಪ್ರಾಫಿಟ್ ಹೆಚ್ಚಿಗೆ ಆಯ್ತ್ರಿ? ದಟ್ ನಾರ್ಮಲ್ ಆಗಿ ನಾವು ಕೇಳೋದಾಯ್ತು ಅಂದ್ರೆ ಎರಡನೇದವ್ ಪ್ರಾಫಿಟ್ ಹೆಚ್ಚಿಗೆ ಆಯ್ತು ಅಂತ ಹೇಳ್ತೀವಿ. ಆದ್ರೆ ಪರ್ಸೆಂಟೇಜ್ ಕಂಡಿಡ್ತೀವಿ ಅಂತಂದ್ರೆ ಯಾರು ಹೆಚ್ಚಿಗೆ ಪರ್ಸೆಂಟೇಜ್ ಬಂದಿರತೈತಿ ಅವ್ರಿಗೆ ಲಾಭ ಹೆಚ್ಚಿಗೆ ಆಗೈತಿ ಅಂತ ಹೇಳ್ಬೋದು. ಓಕೆ, ಸೊ 10 ರೂಪಾಯಿ ತಗೊಂಡು 11 ರೂಪಾಯಿ ಮಾಡಿದವನ್ಗೆ 10% ಲಾಭ ಆಗಿತ್ತು ಅಂತಂದ್ರೆ ದಟ್ 100 ರೂಪಾಯಿ ತಗೊಂಡು 105 ರೂಪಾಯಿ ಮಾಡಿದವನ್ಗೆ ಕೇವಲ 5% ಲಾಭ ಆಗಿರುತ್ತೆ. ಅಂದ್ರೆ ಹೆಚ್ಚು ಪ್ರಾಫಿಟ್ ತಗೊಂಡವ್ರು ಯಾರ್ರಿ? ದಟ್ 10 ರೂಪಾಯಿ ತಗೊಂಡು 11 ರೂಪಾಯಿ ಮಾಡಿದವನು ಹೆಚ್ಚಿಗೆ ಪ್ರಾಫಿಟ್ ಅನ್ನ ಗಳಿಸಿರ್ತಾನೆ. ಓಕೆ ರೈಟ್, ನಂತರ ದಟ್ ಪ್ರಾಫಿಟ್ ಬಗ್ಗೆ ಆಯ್ತು. ನಂತರ ಬರುವಂತಹ ಟರ್ಮ್ ಯಾವ್ದಪ್ಪ ಅಂತಂದ್ರೆ ಲಾಸ್. ಓಕೆ, ಸೊ ನಮ್ಗೆ ಲಾಸ್ ಯಾವಾಗ ಆಗುತ್ತೆ? ಲಾಸ್ ಇನ್ಕರ್ಡ್ when cost price is more than selling price. Okay, that is the loss is equal to cost price minus selling price. So loss percentage ಏನಾಗಿರ್ತೈತಿ ಅಂತಂದ್ರೆ loss divided by CP into 100. ಓಕೆ, ಸೊ ದಟ್ ಇಲ್ಲಿ ಪ್ರಾಫಿಟ್ ಗೆ CP ಬಂದೈತಿ, ಲಾಸ್ ಗೆ SP ಬರ್ತೈತಿ. ಇಲ್ಲ ರೀ, ಆ ತರ ಅಲ್ಲ. ಎರಡಕ್ಕೆ ಏನಪ್ಪಾ ಅಂತಂದ್ರೆ ನಾವು ಕಾಸ್ಟ್ ಪ್ರೈಸ್ ಮೇಲೆ ಏನಂತಂದ್ರೆ ಲಾಸ್ ಪರ್ಸೆಂಟೇಜ್ ಮತ್ತೆ ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ಕಂಡು ಹಿಡಿದಿರ್ತೀವಿ. ಓಕೆ, ಪ್ರಾಫಿಟ್ ಆಯ್ತು, ಲಾಸ್ ಆಯ್ತು. ನಂತರ ನಮಗ ಬೇಕಾಗಿರುವಂತಹ ಟರ್ಮ್ ಯಾವ್ದಪ್ಪ ಅಂತಂದ್ರೆ ಮಾರ್ಕ್ಡ್ ಪ್ರೈಸ್. ಓಕೆ ರೈಟ್, ಸೊ ಇದೇನ್ರಿ? ಇದು ಹೊಸದಾಗಿ ಕೇಳಾಕತ್ತೀವಿ? ಹೊಸದಾಗಿಲ್ಲ ರೀ, ದಟ್ ಇದು ನಾವು ನೋಡಿರ್ತೀವಿ. ಏನಂತಂದ್ರೆ ಒಂದು ವಸ್ತುವಿನ ಮೇಲೆ ಒಂದು ನಿರ್ದಿಷ್ಟವಾಗಿ ಒಂದು ಅಮೌಂಟ್ ಅನ್ನ ನಾವು ನಿಗದಿಪಡಿಸಿರ್ತಾರ, ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರೆ ಮಾರ್ಕ್ಡ್ ಪ್ರೈಸ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಈಸ್ an amount printed or fixed on an object or article is called marked price. ಇದನ್ನ ಶಾರ್ಟ್ ಆಗಿ ಏನಂತ ಬರಿತೀವಿ ಅಂತಂದ್ರೆ MP ಅಂತ ಬರಿತೀವಿ. ಓಕೆ, ಸೊ ನಂತರ ತಿಳ್ಕೊಬೇಕಾದಂತ ವಿಷಯ ಏನ್ರಿ? ಡಿಸ್ಕೌಂಟ್. ಓಕೆ, ಸೊ ಡಿಸ್ಕೌಂಟ್ ಅಂತಂದ್ರೆ ಏನ್ರಿ? ಸೊ ಡಿಸ್ಕೌಂಟ್ ಅಂತಂದ್ರೆ ದಟ್ ಈಗ ಒಂದು ವಸ್ತುವಿನ ಮಾಲೀಕ, ಒಬ್ಬ ಮಾರಾಟಗಾರ, ಅವನು ತನ್ನ ಒಂದು ಇಚ್ಛೆಯ ಮೇರೆಗೆ ಒಂದು ಇಷ್ಟು ಪರ್ಸೆಂಟೇಜ್ ಅನ್ನ ನಾ ಬಿಟ್ಟು ಕೊಡ್ತೇನೆ ಅಂತಂದ್ರೆ ಬಿಟ್ಟು ಕೊಡ್ತಾರ. ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಡಿಸ್ಕೌಂಟ್ ಅಂತ ಕರಿತೀವಿ. ಈಗ ನಾವು ಸಂತಿಗೆ ಹೋಗಿರ್ತೀವಿ, ಅಲ್ಲಿ ಏನಪ್ಪಾ ಅಂದ್ರೆ ಉಳ್ಳಾಗಡ್ಡಿ ಬದನೆಕಾಯಿ ತಗೋಬೇಕಾದಾಗ ದಟ್ 50 ರೂಪಾಯಿ ಹೇಳಿದ್ರೆ 30 ರೂಪಾಯಿ ಕೊಡ್ರಿ, 40 ರೂಪಾಯಿ ಕೊಡ್ರಿ ಅಂತ ಕೇಳ್ತೀವಲ್ಲ, ಇದು ಡಿಸ್ಕೌಂಟ್ ಅಲ್ಲ. ಇದೇನಪ್ಪಾ ಅಂತಂದ್ರೆ ಬಾರ್ಗೇನಿಂಗ್. ಅಲ್ಲಿ ನಮಗ ಡಿಸ್ಕೌಂಟ್ ಅಂತ ಬರಬೇಕು ಅಂತಂದ್ರೆ ಅದ್ರ ಮೇಲ್ಗಡೆ ಮಾರ್ಕ್ ಪ್ರೈಸ್ ಇರಬೇಕು. ಆ ನಂತರ ಮಾರಾಟಗಾರ ಇಂತಿಷ್ಟು ಪರ್ಸೆಂಟೇಜ್ ಅನ್ನ ನಾ ಬಿಟ್ಟು ಕೊಡ್ತೀನಿ ಅಂತ ಅವನ ಮನಸೋ ಇಚ್ಛೆ ಬಿಟ್ಟು ಕೊಡ್ಬೇಕು. ಅದನ್ನ ನಾವೇಂತ ಕರಿತೀವಿ ಅಂತಂದ್ರೆ ಡಿಸ್ಕೌಂಟ್ ಅಂತ ಕರಿತೀವಿ. ಓಕೆ, ಸೊ the rebated amount on mark price at the time of
selling the object by its ಓನರ್. ಓಕೆ, ದಟ್ ಒಬ್ಬ ಆ ಒಂದು ವಸ್ತುವಿನ ಮಾಲಕ ಎಷ್ಟು ದುಡ್ಡನ್ನ ಬಿಟ್ಟು ಕೊಡ್ತಾನ, ಅಲ್ಲಿ ಏನಪ್ಪಾ ಅಂದ್ರೆ ಮಾರ್ಕ್ ಪ್ರೈಸ್ ಮೇಲೆ ನಿಗದಿಪಡಿಸಿದಂತಹ ಅಮೌಂಟ್ ಮೇಲೆ ದಟ್ ಎಷ್ಟು ದುಡ್ಡನ್ನ ಬಿಟ್ಟು ಕೊಡ್ತಾನ ಅದೇನಾಗಿರ್ತೈತಿ ಅಂತಂದ್ರೆ ಡಿಸ್ಕೌಂಟ್ ಆಗಿರ್ತೈತಿ. ಹಂಗಂದ್ರೆ ಡಿಸ್ಕೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರ್ತದ್ರಿ. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಸೊ ಅದ್ರ ಮೇಲೆ ಎಷ್ಟು ಅಮೌಂಟ್ ಇರ್ತೈತಿ ಅದ್ರೊಳಗ ನಾವು ಸೆಲ್ಲಿಂಗ್ ಪ್ರೈಸ್ ಅನ್ನ ಕಳೆದ್ವಿ ಅಂತಂದ್ರೆ ನಮ್ಗೆ ಏನ್ ಸಿಗ್ತೈತ್ರಿ? ದಟ್ ಡಿಸ್ಕೌಂಟ್ ಸಿಗ್ತೈತಿ. ಸೊ ಡಿಸ್ಕೌಂಟಿಂಗ್ ಪರ್ಸೆಂಟೇಜ್ ಅಂತ ಹೇಳಿದ್ರಲ್ಲ, ಅದ್ರ ಡಿಸ್ಕೌಂಟ್ ಪರ್ಸೆಂಟೇಜ್ ಕಂಡು ಹಿಡಿಯೋದು ಹೇಗೆ? ಸೊ ಡಿಸ್ಕೌಂಟ್ ಪರ್ಸೆಂಟೇಜ್ ಈಕ್ವಲ್ ಟು ಡಿಸ್ಕೌಂಟ್ ಡಿವೈಡೆಡ್ ಬೈ ದಟ್ ಸೆಲ್ಲಿಂಗ್ ಪ್ರೈಸ್, ಸಾರಿ, ಡಿಸ್ಕೌಂಟ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಂಟು 100. ಓಕೆ ರೈಟ್, ಇದೇನಪ್ಪಾ ಅಂದ್ರೆ ಡಿಸ್ಕೌಂಟ್ ಪರ್ಸೆಂಟೇಜ್ ಕಂಡು ಹಿಡಿಯುವಂತ ಫಾರ್ಮುಲಾ ಆಗಿರ್ತದೆ. ಇದಿಷ್ಟು ನಮ್ಗೆ ಗೊತ್ತಿರಲಿ. ಸೊ ಸಮ್ ಟೈಮ್ಸ್ ಏನಪ್ಪಾ ಅಂತಂದ್ರೆ ಲೆಕ್ಕವನ್ನ ಬೇರೆ ರೀತಿ ಕೇಳ್ತಾರೆ. ಯಾವ ರೀತಿ ಕೇಳ್ತಾರ ಅಂತಂದ್ರೆ ದಟ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಡ್ತಾರ, ಇಲ್ಲ ಲಾಸ್ ಪರ್ಸೆಂಟೇಜ್ ಕೊಡ್ತಾರ, ಕಾಸ್ಟ್ ಪ್ರೈಸ್ ಕೊಡ್ತಾರ, ಸೆಲ್ಲಿಂಗ್ ಪ್ರೈಸ್ ಕೊಡ್ತಾರ, ದಟ್ ಇದನ್ನ ಬಿಟ್ಟು ಉಳಿದದನ್ನ ಕೇಳ್ತಾರ. ಸೊ ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡೋಣ ಅಂತ. ದಟ್ ಇಸ್ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ದಟ್ 100 ಪ್ಲಸ್ profit percentage divided by 100 into CP. Okay, right? Profit percentage into CP. Right? So ಇದು ಯಾವಾಗ ಅಂತಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ಕೊಟ್ಟು ಕಾಸ್ಟ್ ಪ್ರೈಸ್ ಅನ್ನ ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಅನ್ನ ಕೇಳ್ತಾರಲ್ರಿ, ಅವಾಗ ಈ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಮೈನಸ್ ಲಾಸ್ ಪರ್ಸೆಂಟೇಜ್ divided by 100 into CP. ಲಾಸ್ ಪರ್ಸೆಂಟೇಜ್ ಕೊಟ್ಟಿರ್ತಾರ, ಅಂದ್ರೆ ಕಾಸ್ಟ್ ಪ್ರೈಸ್ ಕೊಟ್ಟಿರ್ತಾರ, ಸೆಲ್ಲಿಂಗ್ ಪ್ರೈಸ್ ಅನ್ನ ಕೇಳ್ತಾರ. ನಂತರ CP is equal to 100 divided by 100 plus profit percentage into SP. Okay, CP is equal to 100 divided by 100 minus ಲಾಸ್ ಪರ್ಸೆಂಟೇಜ್ ಇಂಟು 1 ನಿಮಿಷ. ಏನಾಗಿದೆ ಇಲ್ಲಿ? 100 ಕರೆಕ್ಟ್ ಅದ, 100 ಕರೆಕ್ಟ್ ಅದ, ಇಂಟು ದಟ್ ಇಸ್ SP. ಓಕೆ, ದಟ್ ಇವೇನಪ್ಪಾ ಅಂತಂದ್ರೆ ಫಾರ್ಮುಲಾ ನಮ್ಗೆ ನೆನಪಿರ್ಬೇಕ್ರಿ. ಓಕೆ, ಸೊ ಈ ಫಾರ್ಮುಲಾ ನೆನಪಿಟ್ಕೊಳ್ಳೋದು ಹೆಂಗ್ರಿ? ದಟ್ ಹೆಂಗಂತಂದ್ರೆ ದಟ್ ವರಿಯಾಗುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇತ್ತಂದ್ರೆ 100 ಪ್ಲಸ್ ಪ್ರಾಫಿಟ್ 100 ಪ್ಲಸ್ ಇರ್ತೈತಿ, ಇಲ್ಲ ಅಂದ್ರೆ 100 ಮೈನಸ್ ಇರ್ತೈತಿ. ಕಾಸ್ಟ್ ಪ್ರೈಸ್ ಇದ್ರೆ ನ್ಯೂಮರೇಟರ್ ಒಳಗೆ 100 ಇರ್ತೈತಿ, ಡಿನಾಮಿನೇಟರ್ ಒಳಗೆ ದಟ್ ಪ್ರಾಫಿಟ್ ಇರ್ತಂದ್ರೆ ಪ್ಲಸ್ ಇರ್ತೈತಿ, ಲಾಸ್ ಇತ್ತಂದ್ರೆ ಮೈನಸ್ ಇರ್ತೈತಿ. ಓಕೆ ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ಮುಂದಿನ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದೊಳಗ ಒಂದಲ್ಲ ಒಂದ್ ಸಾರಿ ಈ ಒಂದು ಪರಿಸ್ಥಿತಿಯನ್ನ ಎದುರಿಸಬೇಕಾಗಿ ಬರ್ತೈತಿ. ಅದೇನಂತಂದ್ರ ತನ್ನ ಆಸೆ ಇಚ್ಛೆ ಬಯಕೆಗಳು ಬಹಳ ಇರ್ತಾವು, ಆದ್ರ ಅದನ್ನ ಈಡೇರಿಸಿಕೊಳ್ಳಿಕ್ಕೆ ಅವನಂತರ ಏನಿರಲ್ಲ ಅಂತಂದ್ರೆ ರೊಕ್ಕ ಇರಲ್ಲ. ಆ ರೊಕ್ಕವನ್ನ ಏನಪ್ಪಾ ಅಂತಂದ್ರೆ ಇನ್ನೊಬ್ಬರಿಂದ ಎರವಲಾಗಿ ಪಡಿತಾನ. ಅದಕ್ಕ ನಾವೇನಂತ ಕರಿತೀವಿ ಅಂತಂದ್ರ ಸಾಲ ಅಂತ ಕರಿತೀವಿ. ಆ ಸಾಲವನ್ನ ತೀರಿಸಲಿಕ್ಕೆ ಅವನು ಎಷ್ಟಾ ದುಡ್ಡನ್ನ ಕೊಡ್ತಾನ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬಡ್ಡಿ ಅಂತ ಕರಿತೀವಿ. ಆ ಬಡ್ಡಿ ಒಳಗ ಎರಡು ರೀತಿ, ಒಂದು ಸರಳ ಬಡ್ಡಿ, ಇನ್ನೊಂದು ಏನಪ್ಪಾ ಅಂತಂದ್ರೆ ಚಕ್ರ ಬಡ್ಡಿ. ಒಂದು ಸಿಂಪಲ್ ಇಂಟ್ರೆಸ್ಟ್, ಇನ್ನೊಂದು ಕಂಪೌಂಡ್ ಇಂಟ್ರೆಸ್ಟ್. ಅದ್ರ ಬಗ್ಗೆ ಇರುವಂತಹ ಒಂದೊಂದು ಟರ್ಮ್ಸ್ ಅನ್ನ ಇಲ್ಲಿ ನೋಡ್ಕೋತ ಹೋಗೋಣಂತ್ರಿ. ಓಕೆ ರೈಟ್. ಸೊ ಮೊದಲನೇದಾಗಿ ಏನಂತಂದ್ರೆ ದಟ್ ಇಸ್ ಪ್ರಿನ್ಸಿಪಲ್. ಓಕೆ, ಏನ್ರಿ? ಪ್ರಿನ್ಸಿಪಾಲ್ ಅಲ್ರಿ, ಇದು ಪ್ರಿನ್ಸಿಪಲ್. ಓಕೆ, ಸೊ ಪ್ರಿನ್ಸಿಪಾಲ್ ಅಂತಂದ್ರೆ ಸ್ಕೂಲ್ ಕಾಲೇಜಿಗೆ ಸಂಬಂಧಪಟ್ಟಂತವರಾಗಿರ್ತಾರೆ. ಸೊ ಪ್ರಿನ್ಸಿಪಾಲ್ ಅಂತಂದ್ರೆ ಈಗ ಅವನು ಎಷ್ಟು ಒಬ್ಬ ಮನುಷ್ಯ ಏನಪ್ಪಾ ಅಂದ್ರೆ ತನ್ನ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳಲು ಈಗ ಅವನು ಎಷ್ಟು ದುಡ್ಡನ್ನ ತಗೋತಾರಲ್ಲ ಅದನ್ನ ನಾವೇಂತ ಕರಿತೀವಿ ಅಂತಂದ್ರ ಅಸಲು, ಪ್ರಿನ್ಸಿಪಲ್ ಅಂತ ಕರಿತೀವಿ. ಓಕೆ, ಅಂಡ್ ಅಮೌಂಟ್ ಬಾರೋಡ್ by a borrower is called principal. ಒಬ್ಬ ಮನುಷ್ಯ ತೆಗೆದುಕೊಂಡಂತ ಹಣವನ್ನ ನಾವೇಂತ ಕರಿತೀವಿ ಅಂದ್ರೆ ಅಸಲು ಅಂತ ಕರಿತೀವಿ. ಅದನ್ನ P ಲಿಂದ ಡಿನೋಟ್ ಮಾಡ್ತಾರೆ. ಆ ನಂತರ ದಟ್ ಟೈಮ್. ಓಕೆ, ಫಾರ್ ವಾಟ್ ಟೈಮ್ the amount has been taken or borrowed is called
ಈಸ್ ಕಾಲ್ಡ್ ಟೈಮ್. ಅವನು ಎಷ್ಟು ವರ್ಷದ ಎಷ್ಟು ಒಂದು ಅವಧಿಗೆ ಅವನು ತಗೊಂಡಿರ್ತಾನ, ಎಷ್ಟು ತಿಂಗಳಾಗಿರ್ಬೋದು, ಎಷ್ಟು ವರ್ಷ ಆಗಿರ್ಬೋದು, ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಟೈಮ್ ಅಂತ ಕರಿತೀವಿ. ಅದನ್ನ ಟಿಲಿಂದ ಗುರುತಿಸ್ತಾರ. ನಂತರ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ನಾವು ಎದರ್ಲಿಂದ ಡಿನೋಟ್ ಮಾಡ್ತೀವಿ ಅಂತಂದ್ರೆ ದಟ್ ಆರ್ ಲಿಂದ ಡಿನೋಟ್ ಮಾಡ್ತೀವಿ. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನ್ರಿ? ದಟ್ ಒಂದು ವರ್ಷಕ್ಕ 100 ರೂಪಾಯಿಗೆ ಎಷ್ಟು ರೂಪಾಯಿ ಬಡ್ಡಿ ಕಟ್ಟಬೇಕು ಅಂತಂದೇಳಿ ಏನು ಕ್ಯಾಲ್ಕುಲೇಟ್ ಮಾಡ್ತೇವಲ್ಲ, ಅದನ್ನ ಹೇಳ್ತೇವಲ್ಲ, ಅದನ್ನ ಏನಂತ ಕರೀತಾರೆ ಅಂತಂದ್ರೆ ದಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಓಕೆ, ಅಮೌಂಟ್, ಎಕ್ಸ್ಟ್ರಾ ಅಮೌಂಟ್ ಟು ಬಿ ಪೇಡ್, ಎಕ್ಸ್ಟ್ರಾ ಅಮೌಂಟ್ ಟು ಬಿ ಪೇಡ್ per 100 rupees for every year is called rate of interest. ಓಕೆ, ರೈಟ್. ಸೊ ಇದನ್ನ ಎದ್ರೊಳಗೆ ಏನಪ್ಪಾ ಅಂತಂದ್ರೆ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತಂದ್ರೆ ಏನಂತಂದ್ರೆ ಹೇಳ್ತಾರೆ. ಓಕೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಆಯ್ತು. ನಂತರ ದಟ್ ಏನ್ರಿ? ಇಂಟ್ರೆಸ್ಟ್. ಓಕೆ, ಸೊ ಇಂಟ್ರೆಸ್ಟ್ ಅನ್ನ ದಟ್ ಇದು ಸಿಂಪಲ್ ಇಂಟ್ರೆಸ್ಟ್ ಇತ್ತಂತಂದ್ರೆ ದಟ್ ಎಸ್ ಐ ಅಂತಂದೇಳಿ ಗುರುತಿಸ್ತೇವ್ರಿ. ಕಂಪೌಂಡ್ ಇಂಟ್ರೆಸ್ಟ್ ಇತ್ತಂತಂದ್ರೆ ದಟ್ ಸಿ ಐ ಅಂತಂದೇಳಿ ಗುರುತಿಸ್ತೇವೆ. ಈಗ ಜಸ್ಟ್ ಇಂಟ್ರೆಸ್ಟ್ ಅಷ್ಟೇ ಇರಲಿ. ಓಕೆ, ದಟ್ ಇದೇನ್ರಿ ಇದು? ಅಂಡ್ ಎಕ್ಸ್ಟ್ರಾ ಅಮೌಂಟ್ given at the time of repayment of borrowed money. ದಟ್ ಈಗ ಒಂದು ಇದೇನಂತಂದ್ರೆ ದಟ್ ಈಗ ಹೊಳ್ಳಿ ವಾಪಸ್ ಕೊಡ್ಬೇಕಾದಾಗ ದಟ್ ಎಷ್ಟು ಹಣವನ್ನ ತಗೊಂಡಿರ್ತಾರಲ್ಲ ಅದಕ್ಕಿಂತ ಹೆಚ್ಚಿಗೆ ಅಮೌಂಟ್ ಅನ್ನ ನಾವು ಕೊಡ್ತೀವಿ. ಆ ಹೆಚ್ಚಿಗೆ ಅಮೌಂಟ್ ಏನ್ ಕೊಡ್ತಾರಲ್ರಿ ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಇಂಟ್ರೆಸ್ಟ್ ಅಂತ ಕರೀತಾರೆ. ಓಕೆ, ಸೊ ಇದ್ರೊಳಗೆ ಏನಂತಂದ್ರೆ 2 ರೀತಿಯಾಗಿ ಅದಾವ್ರಿ. ಒಂದ್ ಏನಪ್ಪಾ ಅಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್, ಇನ್ನೊಂದ್ ಏನಂತಂದ್ರೆ ಕಂಪೌಂಡ್ ಇಂಟ್ರೆಸ್ಟ್. ಓಕೆ, ಸೊ ಇದ್ರ ಬಗ್ಗೆ ನೋಡ್ಬೇಕಾಯ್ತು ಅಂತಂದ್ರೆ ಇದ್ರೊಳಗೆ ಏನ್ ಅಂತ ಡಿಫ್ರೆನ್ಸ್ ಇಲ್ಲ ರೀ, ಒಂದೇ ಒಂದು ಡಿಫ್ರೆನ್ಸ್ ಅದ. ಅದೇನಪ್ಪಾ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಎವ್ರಿ ಇಯರ್ ದಟ್ ಪ್ರಿನ್ಸಿಪಲ್ ಅಮೌಂಟ್ ವಿಲ್ ಬಿ ಸೇಮ್. ಸೇಮ್. ಇಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಏನಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಏನಂತಂದ್ರೆ ಸೇಮ್ ಆಗಿರ್ತೈತ್ರಿ. ಆದ್ರೆ ಈ ಕಂಪೌಂಡ್ ಇಂಟ್ರೆಸ್ಟ್ ಒಳಗೆ ಏನಪ್ಪಾ ಅಂತಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಪ್ರತಿ ವರ್ಷ ಬೇರೆ ಬೇರೆ ಆಗ್ತಿರ್ತೈತಿ. ಹೆಂಗಂತಂದ್ರೆ ಈ ವರ್ಷ ಏನು ನಾವು ಈ ವರ್ಷ ಏನ್ ಸಾಲ ತಗೊಂಡಿರ್ತಾರಲ್ಲ ಆ ವರ್ಷ ತಗೊಂಡಂತ ಹಣ ಮತ್ತು ಅದ್ರ ಬಡ್ಡಿ ಎರಡು ಸೇರಿ ಏನಾಗತ್ತಂದ್ರೆ ಮುಂದಿನ ವರ್ಷ ಪ್ರಿನ್ಸಿಪಲ್ ಅಮೌಂಟ್ ಆಗತ್ತೆ. ಓಕೆ, ಸೊ ದಟ್ ಎವ್ರಿ ಇಯರ್ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಸೇಮ್ ಇರ್ತೈತಿ. ಇಲ್ಲಿ ಎವ್ರಿ ಇಯರ್ ಪ್ರಿನ್ಸಿಪಲ್ ಅಮೌಂಟ್ ವಿಲ್ ಚೇಂಜ್. ಎವ್ರಿ ಇಯರ್ principal amount will change. Okay, so ಇಲ್ಲಿ principal amount will be amount borrowed. ಎಷ್ಟು ಹಣ ತಗೊಂಡಿರ್ತಾರಲ್ರಿ ಅದು ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಆಗಿರ್ತೈತಿ. ಇಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಹಿಯರ್ ಪ್ರಿನ್ಸಿಪಲ್ ಅಮೌಂಟ್ ಈಸ್ ಅಮೌಂಟ್ ಎಟ್ ದ ಪ್ರೀವಿಯಸ್ ಇಯರ್, ಎಟ್ ದ ಎಂಡ್ ಆಫ್ ಪ್ರೀವಿಯಸ್ ಇಯರ್. ಹಿಂದಿನ ವರ್ಷ ಎಷ್ಟು ದಟ್ ಇದಾಗಿರ್ತೈತಿ ಏನ್ರಿ ಅದರ ಅಸಲು ಮತ್ತು ಬಡ್ಡಿ ಎರಡು ಸೇರಿದ್ರೆ ಎಷ್ಟಾಗಿರ್ತದಲ್ಲ ಅದು ಏನಾಗಿರ್ತೈತಿ ಅಂತಂದ್ರೆ ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಅದು ಏನಪ್ಪಾ ಅಂದ್ರೆ ಇದ್ರದ್ದು ಪ್ರಿನ್ಸಿಪಲ್ ಆಗಿರ್ತೈತಿ. ಓಕೆ, ರೈಟ್. ಈಗ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಲಿಕ್ಕೆ ಸೂತ್ರ ಏನಪ್ಪಾ ಅಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಅಪಾನ್ 100. ಇಲ್ಲೊಂದ್ರೆ ಇದನ್ನ ಮಿಸ್ ಮಾಡಿದ್ರಿ ನಾವು ಇನ್ನೊಂದು ಟರ್ಮ್ ಮಿಸ್ ಮಾಡಿದ್ವಿ. ಅದೇನಪ್ಪಾ ಅಂತಂದ್ರೆ ಅಮೌಂಟ್
ಓಕೆ, ಸೊ ಈ ಅಮೌಂಟ್ ಅನ್ನೋ ಪದ ನಮಗೂ ಒಂದೊಂದ್ಸಾರಿ ಕನ್ಫ್ಯೂಸ್ ಮಾಡ್ತತಿ. ಅಮೌಂಟ್ ಅಂದ್ರೆ ದುಡ್ಡು ಅಂತನೂ ಅರ್ಥ ಕೊಡ್ತತಿ, ಅಮೌಂಟ್ ಅಂತಂದ್ರೆ ಇನ್ನೊಂದು ಅರ್ಥ ಕೊಡ್ತತಿ. ಅದೇನಪ್ಪಾ ಅಂತಂತಂದ್ರ ದಟ್ ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ಹಣವನ್ನ ಸಾಲ ತಗೊಂಡಿರ್ತೈತಿ ಅದು, ಮತ್ತು ಇಲ್ಲಿ ಅದ್ರ ಮೇಲೆ ಎಷ್ಟು ಬಡ್ಡಿ ಕಟ್ಟಾಕತ್ತೀವಿ, ಇವೆರಡು ಸೇರಿ ಏನಾಗಿರ್ತೈತಿ ಅಂತಂದ್ರೆ ಅಮೌಂಟ್ ಆಗಿರ್ತೈತಿ. ಓಕೆ, ಸೊ ಇಟ್ ಈಸ್ ಸಮ್ ಆಫ್ ಮನಿ ಬಾರೋಡ್, ಇಟ್ ಇಸ್ ಸಮ್ ಆಫ್ ಮನಿ ಬಾರೋಡ್, ಅಥವಾ ಇದನ್ನ ಏನಂತ ಕರಿತೀವಿ ರೀ, ಪ್ರಿನ್ಸಿಪಲ್ ಅಂತ ಕರಿತೀವಿ, ಪ್ರಿನ್ಸಿಪಲ್ ಅಂಡ್ ಎಕ್ಸ್ಟ್ರಾ ಮನಿ ಗಿವನ್, ಎಕ್ಸ್ಟ್ರಾ ಮನಿ ಗಿವನ್ ಅಂದ್ರೆ ಇದೇನ್ರಿ, ಇದು ಇಂಟ್ರೆಸ್ಟ್ at the time of repayment, ಓಕೆ. ಹೊಳ್ಳಿ ವಾಪಸ್ ಕೊಡ್ಬೇಕಾದಾಗ ಎಕ್ಸ್ಟ್ರಾ ಅದು ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಎರಡು ಸೇರಿ ಕೊಡ್ತೀವಿ, ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಅಮೌಂಟ್ ಅಂತ ಕರಿತೀವಿ. ಇದನ್ನ ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತಾರ ಅಂತಂದ್ರೆ ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಸೊ ದಟ್ ಬರೀ ಏನಪ್ಪಾ ಅಂದ್ರೆ ಜಸ್ಟ್ ಇಂಟ್ರೆಸ್ಟ್ ಅಂತ ಬರೆಯೋಣ ಅಂತ ಇದನ್ನ ಪ್ಲಸ್ ಇಂಟ್ರೆಸ್ಟ್. ಯಾಕಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಇದ್ರೆ ಸಿಂಪಲ್ ಇಂಟ್ರೆಸ್ಟ್ ಇರ್ತೈತಿ, ಕಂಪೌಂಡ್ ಇಂಟ್ರೆಸ್ಟ್ ಇದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಇರ್ತೈತಿ. ಓಕೆ, ಸೊ ಇವು ಟರ್ಮ್ಸ್ ಆಗಿದ್ದು. ಇದಕ್ಕೆ ಸಂಬಂಧಪಟ್ಟಂಗ ನಾವು ಒಂದಿಷ್ಟು ಫಾರ್ಮುಲಾವನ್ನ ನಾವು ಗೊತ್ತಿರಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಸಂಬಂಧಪಟ್ಟಂಗ ದಟ್ ಫಾರ್ಮುಲಾ ಏನಪ್ಪಾ ಅಂದ್ರೆ SI ಇಸ್ ಈಕ್ವಲ್ ಟು PTR ಅಪಾನ್ 100. ಓಕೆ, ಅಸಲು ಇಂಟು ಅವಧಿ ಇಂಟು ಬಡ್ಡಿ ದರ ಬಾಗ್ಲೆ 100. ಸೊ P ಇಸ್ ಈಕ್ವಲ್ ಟು ಇದೇ ಸೂತ್ರವನ್ನ ನಾವು ಅಲ್ಟ್ರಾ ಮಾಡಿ ಬರಿತೀವಿ. 100 ಎಡಗಡೆ ಹೋದ್ರೆ ಇಂಟು 100 ಆಗ್ತತಿ, ಬಾಗ್ಲೆ T ಇಂಟು R ಆಗ್ತತಿ. ಸೊ T ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ SI ಇಂಟು 100 ಡಿವೈಡೆಡ್ ಬೈ P ಇಂಟು R ಆಗಿರ್ತೈತಿ. ಅದೇ ರೀತಿಯಾಗಿ R ಇಸ್ ಈಕ್ವಲ್ ಟು ಏನಾಗಿರ್ತೈತಿ SI ಇಂಟು 100 ಡಿವೈಡೆಡ್ ಬೈ P ಇಂಟು T ಆಗಿರ್ತೈತಿ. ಇದು ಇಷ್ಟು ಏನಪ್ಪಾ ಅಂದ್ರೆ ಬೇರೆ ಬೇರೆ ಫಾರ್ಮುಲಾ ಅಲ್ರಿ, ಒಂದೇ ಫಾರ್ಮುಲಾನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಬರುತ್ತೇವೆ. ಆ ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಫಾರ್ಮುಲಾ ದಟ್ ಇಸ್ A ಇಸ್ ಈಕ್ವಲ್ ಟು ಏನ್ರಿ P ಪ್ಲಸ್ SI, ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಮಾಡಿದ್ರೆ ಅಮೌಂಟ್ ಬಂದಿರ್ತೈತಿ. ಓಕೆ, ಸೊ ಕಂಪೌಂಡ್ ಇಂಟ್ರೆಸ್ಟ್ ಗೆ ಸಂಬಂಧಪಟ್ಟಂಗೆ ದಟ್ ಒಂದೇ ಒಂದು ಫಾರ್ಮುಲಾ ಅದ ರೀ. ಏನಪ್ಪಾ ಅಂತಂದ್ರ ಅಮೌಂಟ್ ಇಸ್ ಈಕ್ವಲ್ ಟು ಇಲ್ಲಿ ನಮಗ ಸಿಂಪಲ್ ಇಂಟ್ರೆಸ್ಟ್ ಬಂದು ಅಮೌಂಟ್ ಅನ್ನ ಕಂಡುಹಿಡಿತೀವಿ, ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅಮೌಂಟ್ ಅನ್ನ ಕಂಡುಹಿಡಿತೀವಿ. ಸೊ ಅಮೌಂಟ್ ಇಸ್ ಈಕ್ವಲ್ ಟು ಏನ್ರಿ ದಟ್ ಇಸ್ ವಾಟ್ P ಇಂಟು 1 ಪ್ಲಸ್ R ಡಿವೈಡೆಡ್ ಬೈ 100 ಟು ದ ಪವರ್ N. ಓಕೆ, ಸೊ ಇಲ್ಲಿ N ಅಂತಂದ್ರೆ ದಟ್ ನಂಬರ್ ಆಫ್ ಇಯರ್ಸ್ ಅಥವಾ ಟೈಮ್ ಆಗಿರ್ತತಿ. ಓಕೆ, ರೈಟ್. ಸೊ ಇದು ನಮಗ ಗೊತ್ತಿರ್ಲಿ, ಸರಿನಾ? ರೈಟ್. ಸೊ ಇದೇನಪ್ಪಾ ಅಂತಂದ್ರೆ ದಟ್ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಸಂಬಂಧಪಟ್ಟಂತ ಟರ್ಮ್ಸ್ ಮತ್ತೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತ ಫಾರ್ಮುಲಾ ಆಗಿದ್ದು. ಇದನ್ನ ಪಾಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ, ದಟ್ ಮುಂದಿನ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ನೆಕ್ಸ್ಟ್ ನಮ್ಮ ಟಾಪಿಕ್ ಏನಪ್ಪಾ ಅಂತಂದ್ರೆ ಟೈಮ್, ಡಿಸ್ಟೆನ್ಸ್ ಅಂಡ್ ಸ್ಪೀಡ್. ಓಕೆ, ಸೊ ದಟ್ ನಮ್ಮ ಟಾಪಿಕ್ ಏನಪ್ಪಾ ಅಂತಂದ್ರೆ ಹೇಳಿಕತೈತಿ ನಾವು ಯಾವ್ಯಾವ ವಿಷಯಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತಂದೇಳಿ. ರೈಟ್. ಓಕೆ, ಸೊ ಇದ್ರೊಳಗೆ ಏನಂತಂದ್ರೆ ದಟ್ ಮೊದ್ಲೇಕ ದಟ್ ಡಿಸ್ಟೆನ್ಸ್ ಇಂದ ಸ್ಟಾರ್ಟ್ ಮಾಡೋಣಂತ್ರಿ. ಓಕೆ, ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಒಬ್ಬ ಮನುಷ್ಯ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಲಿಕ್ಕತ್ತಾನ ಅಂತ ಗೊತ್ತಾಗಬೇಕು ಅಂದ್ರೆ ದಟ್ ನಾವು ಯಾವ ರೀತಿ ಕಂಡುಹಿಡಿತೀವಿ ಅಂತಂದ್ರೆ ಟೈಮ್ ಇಂಟು ಸ್ಪೀಡ್ ಲಿಂದ ಕಂಡುಹಿಡಿತೀವಿ. ಓಕೆ, ರೈಟ್. ಸೊ ಇಲ್ಲಿ ದಟ್ ಡಿಸ್ಟೆನ್ಸ್ ಅನ್ನ ನಾವು ಮೆಜರ್ ಮಾಡಬೇಕಾದಾಗ ದಟ್ ಯೂನಿಟ್ಸ್ ಅನ್ನ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಮೀಟರ್ ಅಂಡ್ ಕಿಲೋಮೀಟರ್ ಅನ್ನ ಬಳಸ್ತೇವೆ. ಓಕೆ, SI ಯೂನಿಟ್ಸ್ ನಮಗೆ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಯಾವಪ್ಪ ಅಂತಂದ್ರೆ ಮೀಟರ್ ಮತ್ತೆ ಕಿಲೋಮೀಟರ್. ರೈಟ್. ಸೊ ದಟ್ ನಂತರ ಏನಪ್ಪಾ ಅಂತಂದ್ರೆ ಟೈಮ್ ಬಗ್ಗೆ ನಾವು ಫೈಂಡ್ ಮಾಡ್ಬೇಕಾಗಿತ್ತು ಅಂದ್ರೆ ಸೂತ್ರ ಏನಂತಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡಿದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಎಷ್ಟು ಟೈಮ್ ತಗೊಂಡಿದೀವಿ ಅಂತ ಹೇಳಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಟೈಮ್ ಅನ್ನ ನಾವು ಮೆಜರ್ ಮಾಡ್ಬೇಕಾದಾಗ ಎದರಿಂದ ಮೆಜರ್ ಮಾಡ್ತೀವಿ ಅಂತಂದ್ರೆ ಸೆಕೆಂಡ್ಸ್ ಮತ್ತೆ ಅವರ್ಸ್ ಲಿಂದ ನಾವು ಟೈಮ್ ಅನ್ನ ಮೆಜರ್ ಮಾಡ್ತೀವಿ. ಓಕೆ, ಸೆಕೆಂಡ್ಸ್ ಅಂಡ್ ಅವರ್ಸ್ ಒಳಗ ನಾವು ಟೈಮ್ ಅನ್ನ ಮೆಜರ್ ಮಾಡ್ತೀವಿ. ಓಕೆ, ಸೊ ನಂತರ ದಟ್ ನಾವು ಸ್ಪೀಡ್ ಅನ್ನ ಕಂಡುಹಿಡಿಬೇಕಂತಂದ್ರೆ ಯಾವ ರೀತಿ ಕಂಡುಹಿಡಿತೀವಿ ಅಂದ್ರೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್.
ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಆರ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಸ್ಪೀಡ್ ಅನ್ನ ಮೆಜರ್ ಮಾಡ್ಬೇಕಂದ್ರೆ ಎದ್ರೊಳಗೆ ಏನ್ ಮೆಜರ್ ಮಾಡ್ತೀವಿ? ಮೀಟರ್ ಪರ್ ಸೆಕೆಂಡ್ ಅಥವಾ ಕಿಲೋಮೀಟರ್ ಪರ್ ಅವರ್ ಒಳಗೆ ಮೆಜರ್ ಮಾಡ್ತೀವಿ. ಓಕೆ ರೈಟ್. ಸೊ ಈಗ ಒಂದಿಷ್ಟು ವಿಷಯದೊಳಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮೀಟರ್, ಇಲ್ಲಿ ಸೆಕೆಂಡ್, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ತಗೊಂಡಿದ್ವಿ ಅಂತಂದ್ರೆ ಒಂದಿಷ್ಟು ಇದ್ರೊಳಗೆ ಇಲ್ಲಿ ಕಿಲೋಮೀಟರ್, ಇಲ್ಲಿ ಅವರ್, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ನ ತಗೋತೀವಿ. ಒಂದನ್ನ ಇನ್ನೊಂದಕ್ಕೆ ಸೇರಿಸಲ್ಲ. ಅಂದ್ರೆ ಮೀಟರ್ ಪರ್ ಅವರ್ ತಗೊಳ್ಳೋದು ಅಥವಾ ಕಿಲೋಮೀಟರ್ ಪರ್ ಸೆಕೆಂಡ್ ತಗೊಳ್ಳೋದಾಗ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಯೂಸ್ ಮಾಡೋದಿಲ್ಲ. ಓಕೆನಾ ರೈಟ್. ಸರಿ, ಈಗ ಏನಪ್ಪಾ ಅಂತಂದ್ರೆ ಎರಡೇ ಯೂನಿಟ್ಸ್ ಅದಾವಲ್ರಿ. ಎಸ್ಪೆಷಲಿ ಈಗ ಸ್ಪೀಡ್ ಒಳಗೆ ಏನಪ್ಪಾ ಅಂದ್ರೆ ಎರಡು ಯೂನಿಟ್ಸ್ ಅದಾವಲ್ಲ, ಮೀಟರ್ ಪರ್ ಸೆಕೆಂಡ್ ಮತ್ತೆ ಕಿಲೋಮೀಟರ್ ಪರ್ ಅವರ್. ಒಂದನ್ನ ಒಂದಕ್ಕೆ ಹೆಂಗ್ ಕನ್ವರ್ಟ್ ಮಾಡೋದು? ಇಲ್ಲಂದ್ರೆ ನಾವು ಈಸಿಯಾಗಿ ಮಾಡ್ಬಿಡ್ತೀವಿ. ಒಂದ್ ಕಿಲೋಮೀಟರ್ ಅಂತಂದ್ರೆ 1000 ಮೀಟರ್, ಒಂದು ಅವರ್ ಅಂತಂದ್ರೆ 3600 ಸೆಕೆಂಡ್ಸ್. ಇದು ನಮ್ಗೆ ಗೊತ್ತು. ಆದ್ರೆ ಈ ಮೀಟರ್ ಪರ್ ಸೆಕೆಂಡ್, ಕಿಲೋಮೀಟರ್ ಪರ್ ಅವರ್ ನಾವು ಒಂದರಿಂದ ಇನ್ನೊಂದಕ್ಕೆ ಕನ್ವರ್ಟ್ ಮಾಡ್ಲಿಕ್ಕೆ ಬರ್ತದ್ರಿ. ಹೆಂಗ್ ಕನ್ವರ್ಟ್ ಮಾಡ್ತೀವಿ ಅಂತಂದ್ರೆ ದಟ್ ಮೀಟರ್ ಪರ್ ಸೆಕೆಂಡ್ ಇದನ್ನ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಕಿಲೋಮೀಟರ್ ಪರ್ ಅವರ್ ಮಾಡ್ಬೋದು. ಅದೇ ರೀತಿಯಾಗಿ ಕಿಲೋಮೀಟರ್ ಪರ್ ಅವರ್ ಇತ್ತಪ್ಪ ಅಂತಂದ್ರೆ ಅದನ್ನ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬಹುದು. ಇದು ಯಾವ ರೀತಿ ಅಂತಂದ್ರೆ ಈಗ ನಾವು ಇಲ್ಲಿ ಏನಂದ್ರಿ ಮೀಟರ್ ಪರ್ ಸೆಕೆಂಡ್ ಅನ್ನೋದು ಸಣ್ಣ ಯೂನಿಟ್ ಅದ, ಕಿಲೋಮೀಟರ್ ಪರ್ ಅವರ್ ಅನ್ನೋದು ದೊಡ್ಡ ಯೂನಿಟ್ ಅದ. ಸೊ ಇದರಿಂದ ಇದಕ್ಕೆ ನಾವು ಜಂಪ್ ಮಾಡ್ಬೇಕಾಗಿತ್ತು ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಂಟು 18/5 ಮಾಡ್ತೀವಿ. ಒಂದ್ ವೇಳೆ ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಆಗ್ಬೇಕಾಗಿತ್ತು ಅಂತಂದ್ರೆ 5/18 ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ 90 ಕಿಲೋಮೀಟರ್ ಪರ್ ಅವರ್ ಹೋಗ್ಲಿಕ್ಕತ್ತಾನ ಅಂತಂದ್ರೆ ಇದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೇವ್ರಿ? ದಟ್ 90 ಇಂಟು 5/18 ಮಾಡ್ತೇವಿ. ಸರಿನಾ ರೈಟ್. 18 ಒಂದ್ಲೆ 18, 18 5 90, 5 25 ಮೀಟರ್ ಪರ್ ಸೆಕೆಂಡ್ ಆಗಿರ್ತೈತಿ. ಓಕೆನಾ. ಸೊ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಈಗೇನಪ್ಪಾ ಅಂತಂದ್ರೆ 10 ಮೀಟರ್ ಪ್ರತಿ ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಹೋಗಕತ್ತಾನ, ಪ್ರಯಾಣ ಮಾಡ್ಲಿಕ್ಕತ್ತಾನ ಅಂತಂದ್ರೆ ಅದನ್ನ ಕಿಲೋಮೀಟರ್ ಪರ್ ಅವರ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ತೀವ್ರಿ? ದಟ್ ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಪರ್ ಅವರ್ ಆಗ್ಬೇಕಂತಂದ್ರೆ 18/5 ಗುಣಿಸ್ತೀವಿ. 5 1 5, 5 2 10, 18 2 36 ಕಿಲೋಮೀಟರ್ ಪ್ರತಿ ಗಂಟೆಗೆ ಆ ವ್ಯಕ್ತಿ ಚಲಿಸ್ತಾ ಇರ್ತಾನೆ. ಓಕೆನಾ ರೈಟ್. ಸೊ ದಟ್ ಇದು ನಮಗೆ ಗೊತ್ತಿರಬೇಕಾದಂತ ವಿಷಯ. ಅದಾದ ನಂತರ ನಾವು ಮತ್ತೆ ನೋಡೋದಾಯ್ತು ಅಂತಂದ್ರೆ ಈಗ ಒಂದೊಂದು ಟೈಮ್ನಾಗ ಏನಪ್ಪಾ ಅಂತಂದ್ರೆ ಎರಡು ಆಬ್ಜೆಕ್ಟ್ಸ್ ಅಥವಾ ಎರಡು ವಾಹನಗಳಾಗಿರ್ಬೋದು, ಟ್ರೈನ್ಸ್ ಆಗಿರ್ಬೋದು, ಎರಡು ಏನಪ್ಪಾ ಅಂತಂದ್ರೆ ವಿರುದ್ಧ ದಿಕ್ಕೊಳಗೆ ಹೋಗ್ತಿರ್ತಾವ, ಇಲ್ಲ ಅಂತಂದ್ರೆ ಎರಡು ಒಂದೇ ದಿಕ್ಕೊಳಗೆ ಹೋಗ್ತಿರ್ತಾವ. ಅವಾಗ ಅವುಗಳ ನಡಬರ್ಕೆ ಏನಾಗಿರ್ತೈತಿ ಅಂತಂದ್ರೆ ರಿಲೇಟಿವ್ ವೆಲಾಸಿಟಿ ಅಂತ ಬರ್ತೈತಿ ಅಥವಾ ರಿಲೇಟಿವ್ ಸ್ಪೀಡ್ ಅಂತ ಬರ್ತೈತಿ. ಸೊ ಅದನ್ನ ಹೇಗೆ ಕಂಡುಹಿಡಿತೀವಿ ಅಂತಂದ್ರೆ, ಸೊ ಇದಕ್ಕೊಂದು ಸ್ಟೇಟ್ಮೆಂಟ್ ಬರ್ಬಿಡ್ತೀನಿ ನಾನು. ಇಫ್ objects A and B, ಇಲ್ಲಿ ದಟ್ ಇಫ್ ಟೂ ವೆಹಿಕಲ್ಸ್ ಅಂತ ಆಗ್ಬೇಕಾಗಿತ್ರಿ. ಇಫ್ ವೆಹಿಕಲ್ಸ್ A and B ಅಂತ ಆಗ್ಬೋದಾಗಿತ್ತು, ದಟ್ ಆಬ್ಜೆಕ್ಟ್ಸ್ ಅಂತ ತಗೊಳಕತ್ತೀವಿ. ಇಫ್ ಆಬ್ಜೆಕ್ಟ್ಸ್ A and B are traveling with A kilometer per hour and B kilometer A kilometer per hour, B kilometer per hour speeds, then their relative velocity. Okay, so ಒಂದ್ ಏನಾಗಿರ್ತೈತ್ರಿ? A plus B ಕಿಲೋಮೀಟರ್ ಪರ್ ಅವರ್ ಆಗಿರ್ತೈತಿ. ಓಕೆ, ಒಂದ್ ಏನಾಗಿರ್ತೈತಿ? A plus B ಕಿಲೋಮೀಟರ್ ಪರ್ ಅವರ್ ಆಗಿರ್ತೈತಿ. ಅಂದ್ರೆ ಎರಡು ವಾಹನಗಳು ವಿರುದ್ಧ ದಿಕ್ಕೊಳಗೆ ಏನಾದ್ರು ಹೋಗಕತ್ತಿದ್ವು ಅಂತಂದ್ರ ಒಂದರದ್ದು ಪಾಯಿಂಟ್ ಆಫ್ ವ್ಯೂ ಒಳಗೆ ಇನ್ನೊಂದರದ ಸ್ಪೀಡ್ ಎಷ್ಟಾಗಿರ್ತೈತಿ ಅಂತಂದ್ರೆ ಈ ಎರಡರದ್ದು ಸ್ಪೀಡ್ ಅನ್ನ ಕೂಡಿಸಿ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಬಸ್ ಒಳಗೆ ಹೊಂಟಿವಿ ಅಥವಾ ಒಂದು ಯಾವ್ದೋ ಒಂದು ವೆಹಿಕಲ್ ಒಳಗೆ ಹೊಂಟಿವಿ ಅಂತಂದ್ರೆ ಎದುರುಗಡೆ ಇನ್ನೊಂದು ವೆಹಿಕಲ್ ಹೊಂಟೈತಿ ಅಂದ್ರೆ ನಮಗೆ ಅಗ್ದಿ ಫಾಸ್ಟ್ ಆಗಿ ಏನಂತಂದ್ರೆ ಹೋಗುತ್ರಿ. ಯಾಕಂದ್ರೆ ಇಲ್ಲಿ ಎರಡರದ್ದು ಸ್ಪೀಡ್ ಅನ್ನ ನಾವು ಕೂಡಿಸಿರ್ತೀವಿ. ಓಕೆ, ಸೊ ಇದು ಯಾವಾಗ ಅಂತಂದ್ರೆ ದಟ್ ಮೂವಿಂಗ್ in opposite direction. ಎರಡು ವಿರುದ್ಧ ದಿಕ್ಕೊಳಗಿದ್ವು ಅಂತಂದ್ರೆ ಇದು ತಗೊಂಡಿರ್ತೀವಿ. ಒಂದ್ ವೇಳೆ ಅದೇನಪ್ಪಾ ಅಂದ್ರೆ ಎರಡು ಒಂದೇ ದಿಕ್ಕೊಳಗೆ ಹೋಗಕತ್ತಿದ್ವು ಅಂತಂದ್ರೆ ಅವಾಗ ಒಂದ್ರೊಳಗೆ ಸ್ಪೀಡ್ ಒಳಗೆ ಇನ್ನೊಂದನ್ನ ಕಳಿತೀವಿ. ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಇನ್ ಸೇಮ್ ಡೈರೆಕ್ಷನ್.
ಎರಡು ಒಂದೇ ದಿಕ್ಕೊಳಗೆ ಹೋಗಾಕತ್ತಿದ್ವು ಅಂತಂದ್ರೆ ಒಂದ್ರ ಸ್ಪೀಡ್ ಒಳಗ ಇನ್ನೊಂದು ಸ್ಪೀಡ್ ಅನ್ನ ನಾವೇನಂತಂದ್ರೆ ಕಳಿತೀವಿ. ಓಕೆ, ಈಗ ಒಬ್ರು 10 km/h ಸ್ಪೀಡ್ ಕೊಟ್ರ, ಇನ್ನೊಬ್ಬ ಮಗ್ಳು 5 km/h ಸ್ಪೀಡ್ ಕೊಟ್ರ ಅಂತಂದ್ರೆ ಓಕೆ ಉಲ್ಟಾ ತಗೊಳ್ಳೋಣ ನಂತರ ಒಂದೇ 5 km/h ಸ್ಪೀಡ್ ಕೊಟ್ರೆ ಇನ್ನೊಬ್ರು 10 km/h ಸ್ಪೀಡ್ 10 km/h ಸ್ಪೀಡ್ ಕೊಟ್ರ ಅಂತಂದ್ರೆ ಇವ್ರ ಪಾಯಿಂಟ್ ಆಫ್ ವ್ಯೂ ಒಳಗ ಇವ್ರು ಎಷ್ಟು ಸ್ಪೀಡ್ ಕೊಟ್ರ ಅಂದ್ರೆ ಬರೀ 5 km/h ಸ್ಪೀಡ್ ನಾಗ ಹೊಂಟಾರ್ರಿ. ಓಕೆ, ಇದು ರಿಲೇಟಿವ್ ಸ್ಪೀಡ್ ಅಂತ ಕರಿತೀವಿ. ಸೊ ಇದೇನಪ್ಪಾ ಅಂತಂದ್ರೆ ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಬಗ್ಗೆ ನಮ್ಗೆ ಇದು ಗೊತ್ತಿರಲಿ. ಆ ನಂತರ ದಟ್ ಇದು ಎಲ್ಲ ಇಷ್ಟು ಇದು ಅಗ್ದಿ ಏನಪ್ಪಾ ಅಂದ್ರೆ ಸಿಂಪಲ್ ಇದ್ರು ಸಹಿತ ಒಂದಿಷ್ಟು ಸಾರಿ ಏನಪ್ಪಾ ಅಂದ್ರೆ ನಮ್ಗೆ ಕನ್ಫ್ಯೂಷನ್ ಆಗ್ತದೆ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದನ್ನ ನಾವು ನೆನ್ಪಿಟ್ಕೊಳ್ಳಕ ಒಂದು ಈಸಿ ಟ್ರಿಕ್ ಹೇಳ್ತೇನ್ರಿ. ಏನಂತಂದ್ರೆ ದಟ್ ಟ್ರಯಾಂಗಲ್ ಅನ್ನ ತೆಗಿರಿ. ಟ್ರಯಾಂಗಲ್ ಎದರಿಂದ ಸ್ಟಾರ್ಟ್ ಆಗತ್ರಿ? ಟಿ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಟಿ ಬರ್ಕರಿ. ಓಕೆ, ಇಲ್ಲಿ ಡಿ ಟಿ ಎಸ್ ಅಂತ ಬರ್ಕೋರಿ. ನಿಮಗೆ ಇಲ್ಲಿ 3 ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಕವರ್ ಆಗ್ತಾವ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ನೀವು ತಗೋಬಹುದು. ಸರಿನಾ? ರೈಟ್. ಸೊ ದಟ್ ಇದು ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಬಗ್ಗೆ ಆಯ್ತು. ಆನಂತರ ನಮ್ಮ ಒಂದು ಲಾಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಪ್ರೊಬ್ಯಾಬಿಲಿಟಿ. ಓಕೆ, ಸೊ ಇದ್ರ ಮೇಲೆ ನಮಗೆ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. Okay, so that probability ಅಂದ್ರೆ ಏನ್ರಿ? That probability means the chances of an event occurring or happening or occurring is called probability. ಓಕೆ, ಸೊ ಈಗ ನಾವು ಒಂದು ಇವೆಂಟ್ ಏನಪ್ಪಾ ಅಂತಂದ್ರೆ ನಡೀತೈತಿ, ಅದ್ರ ನಡೆಯುವಂತ ಚಾನ್ಸಸ್ ಎಷ್ಟೈತಿ ಅನ್ನೋದು ಹೇಳೋದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಓಕೆ, ಸೊ ದಟ್ ಪಿ ಆಫ್ ಇ ಇಸ್ ಈಕ್ವಲ್ ಟು ರೈಟ್. ಓಕೆ, ದಟ್ ಇದನ್ ಪಿ ಆಫ್ ಎ ಅಂತ ಕರೆಯೋಣ. ಪಿ ಆಫ್ ಎ ಇಸ್ ಈಕ್ವಲ್ ಟು ದಟ್ number of favorable outcomes divided by total number of possible outcomes. Okay, so that is that ರೈಟ್, ದಿಸ್ ಇಸ್ ಎನಫ್. ಓಕೆ, ಸೊ ಒಂದು ಪ್ರಾಬಿಲಿಟಿ ನಾವು ಫೈಂಡ್ ಮಾಡ್ಬೇಕಂದ್ರೆ ಹೆಂಗ್ ಫೈಂಡ್ ಮಾಡ್ತೀವಿ ಅಂದ್ರೆ ಈ ರೀತಿಯಾಗಿ ಫೈಂಡ್ ಮಾಡ್ತೀವಿ. ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ಓಕೆ, ಇದು ಸೂತ್ರ ನಮ್ಗೆ ಏನಪ್ಪಾ ಅಂತಂದ್ರೆ ಗೊತ್ತಿರಬೇಕು. ಇದ್ರ ನಮಗೆ ಮೀನಿಂಗ್ ಏನಪ್ಪಾ ಅಂತಂದ್ರೆ ಇದ್ರ ಮೀನಿಂಗ್ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂದ್ರೆ, ಇವೆರಡರ ಮೀನಿಂಗ್ ಗೊತ್ತಾಯ್ತು ಅಂತಂದ್ರೆ ನಮ್ಗೆ ಮಾಡೋದು ಅಗ್ದಿ ಸುಲಭ ಆಗಿರ್ತೈತಿ. ಓಕೆನಾ? ರೈಟ್. ಸೊ ಈಗ ಇದ್ರ ಬಗ್ಗೆ ನಾವು ನೋಡೋದಂತ್ರಿ. ದಟ್ ಇದನ್ನ ನಾವು ಇಲ್ಲಿ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಹೇಳೋಕಿನ ಮುಂಚೆ ಏನಪ್ಪಾ ಅಂತಂದ್ರೆ ಟೈಪ್ಸ್ ಆಫ್ ಪ್ರೊಬಬಿಲಿಟಿನ ನೋಡೋದಂತ್ರಿ. ಓಕೆ, ಸೊ ಈ ಟೈಪ್ಸ್ ಆಫ್ ಪ್ರೊಬಬಿಲಿಟಿ ಹೇಳಿದ್ವಿ ಅಂತಂದ್ರೆ ಇದು ನಮ್ಗೆ ಇದ್ರದ್ದು ಬಗ್ಗೆ ಏನಪ್ಪಾ ಅಂದ್ರೆ ಕ್ಲಿಯರ್ ಆಗಿ ಐಡಿಯಾ ಸಿಗ್ತೈತಿ. ಟೈಪ್ಸ್ ಆಫ್ ಪ್ರೊಬಬಿಲಿಟಿ ಅಂದ್ರೆ ನಮಗ ಯಾವ್ದಾದ್ರ ಮೇಲೆ ನಮಗ್ ಪ್ರಾಬ್ಲಮ್ಸ್ ಕೇಳ್ತಾನ ಅಂತಂದ್ರೆ ದಟ್ ಬೇಸಿಕ್ ನಮಗೆ ಇರೋದು ಏನಪ್ಪಾ ಅಂತಂದ್ರೆ ದಟ್ ಈಸ್ ಕಾಯಿನ್ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾನ. ಓಕೆ, ಸೊ ಕಾಯಿನ್ ಅಂತಂದ್ರೆ ದಟ್ ಇದಕ್ಕೆ ಏನಪ್ಪಾ ಅಂತಂದ್ರೆ 2 ಔಟ್ಕಮ್ಸ್ ಅದಾವ್ರಿ. ದಟ್ ಏನಂತಂದ್ರೆ ಒಂದು ಹೆಡ್, ಇನ್ನೊಂದು ಏನಪ್ಪಾ ಅಂತಂದ್ರೆ ಟೇಲ್. ಒಂದು ಎಚ್ ಇತ್ತಂದ್ರೆ ಇನ್ನೊಂದು ಟಿ ಆಗಿರ್ತೈತಿ. ಇದು ಒಂದೇದ್ದು. ಈಗ ಒಂದ್ ವೇಳೆ ಏನಪ್ಪಾ ಅಂತಂದ್ರೆ ದಟ್ 2 ಕಾಯಿನ್ಸ್ ನಮ್ಗೆ ಏನಪ್ಪಾ ಅಂತಂದ್ರೆ ಕೇಳ್ತಾನ್ರಿ. 1 ಕಾಯಿನ್ಸ್ ಕೇಳ್ಬೋದು, 2 ಕಾಯಿನ್ಸ್ ಕೇಳ್ಬೋದು. ಸೊ 2 ಕಾಯಿನ್ಸ್ ಕೇಳಿದ ಅಂತಂದ್ರೆ ನಮಗ ಇಲ್ಲಿ ಏನ್ ಬರ್ತಾವು ಅಂತಂದ್ರೆ 4 ಇವು ಬರ್ತಾವು. ಸೊ ಈಗ ನಾನು ನಿಮ್ಗೆ ಹೇಳಿದಲ್ರಿ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಅಂತಂದ್ರೆ ಎಷ್ಟು ಅದಾವ್ರಿ? 2 ಅದಾವ್ರಿ. ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಏನಪ್ಪಾ ಅಂತಂದ್ರೆ ಒಂದು ಕಾಯಿನ್ ತೂರ್ದಾಗ ಎಷ್ಟು ಯಾವ್ಯಾವ ಬರುವಂತ ಸಾಧ್ಯತೆ ಐತೆ ಅಂದ್ರೆ 2 ಬರುವಂತ ಸಾಧ್ಯತೆ ಐತಿ. ಅದೇ ಏನಪ್ಪಾ ಅಂದ್ರೆ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಆಗಿರ್ತೈತಿ. ಈಗ ಉದಾಹರಣೆ ಹೆಡ್ ಬೇಕಾಗಿತ್ತು ಅಂತಂದ್ರೆ ಅದು ನನ್ನ ಫೇವರೇಬಲ್ ಔಟ್ಕಮ್ ಆಗ್ತೈತಿ. ಟೇಲ್ ಬೇಕಾಗಿತ್ತು ಅಂದ್ರೆ ಟೇಲ್ ಫೇವರೇಬಲ್ ಔಟ್ಕಮ್ ಆಗಿರ್ತೈತಿ. ಓಕೆನಾ? ರೈಟ್. ಸೊ 2 ಕಾಯಿನ್ಸ್ ಅನ್ನ ನಾವು ಟಾಸ್ ಮಾಡಿದಾಗ ನಮ್ಗೆ ಏನೇನ್ ಬರುವಂತ ಸಾಧ್ಯತೆ ಐತಿ ಅಂತಂದ್ರೆ 2 ಹೆಡ್ ಬರ್ಬೋದು, 1 ಹೆಡ್ 1 ಟೇಲ್ ಬರ್ಬೋದು, ಟೇಲ್ ಹೆಡ್ ಬರ್ಬೋದು, ಇಲ್ಲ ಅಂತಂದ್ರೆ 2 ಟೇಲ್ ಬರ್ಬೋದು. ಅಂದ್ರೆ 2 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ನಮಗ್ ಬರುವಂತ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಪ್ಪಾ ಅಂತಂದ್ರೆ 4. ಅದ್ರ ಮೇಲೆ ಏನಪ್ಪಾ ಅಂತಂದ್ರೆ ಮತ್ತೆ ಬೇರೆ ರೀತಿಯಂತ ಪ್ರಶ್ನೆಗಳನ್ನ ಕೇಳ್ತಾರ್ರಿ. ಏನ್ರಿ 2 ಹೆಡ್ ಬರುವಂತ ಪಾಸಿಬಿಲಿಟಿ ಎಷ್ಟೈತಿ?
ಅಟ್ಲೀಸ್ಟ್ ಒಂದ್ ಹೆಡ್ ಬರುವಂತ ಪಾಸಿಬಿಲಿಟಿ ಎಷ್ಟೈತಿ, ಅಟ್ಲೀಸ್ಟ್ ಒಂದ್ ಹೆಡ್ ಅಂತಂದ್ರೆ ಈ ಮೂರು ಸಾಧ್ಯತೆ ಐತ್ರಿ. ಓಕೆ, ಆ ನಂತರ ಬರೀ ಎರಡು ಟೇಲ್ ಬರುವಂತ ಪಾಸಿಬಿಲಿಟಿ ಎಷ್ಟೈತಿ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳನ್ನ ನಮ್ಗೆ ಕೇಳ್ತಾರೆ. ಓಕೆ, ಇದು ಎರಡನೇ ಟೈಪ್. ಅದು ಆ ನಂತರ ನೆಕ್ಸ್ಟ್ ಟೈಪ್ ಏನಪ್ಪಾ ಅಂತಂದ್ರೆ ಡೈಸ್ ಪ್ರಾಬ್ಲಮ್ ಅನ್ನ ಕೇಳ್ತಾನೆ. ಓಕೆ, ಡೈಸ್ ಒಳಗ ನಮ್ಗ ಟೋಟಲ್ ಎಷ್ಟು ಪಾಸಿಬಿಲಿಟಿ ಅದಾವ್ರಿ? ದಟ್ ಟೋಟಲ್ 6 ಪಾಸಿಬಿಲಿಟಿ ಅದಾವ. 3, 4, 5, 6. ಓಕೆ, 1 ಬರ್ಬೋದು, 2 ಬರ್ಬೋದು, 3, 4, 5, 6. ಇದ್ರೊಳಗೆ ನಮ್ಗೆ ಏನಪ್ಪಾ ಅಂತಂದ್ರೆ ದ ಟೋಟಲ್ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್, ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಅದಾವ್ರಿ? ದಟ್ 6 ಅದಾವು. ಇದ್ರೊಳಗೆ ಫೇವರಬಲ್ ಔಟ್ಕಮ್ಸ್ ಅಂತಂದ್ರೆ ಕೇಳ್ದ ಅಂತಂದ್ರೆ ನಮ್ಗ ಏನೇನ್ ಕೇಳ್ತಾರ ಅಂತಂದ್ರೆ ದಟ್ ಇವನ್ ನಂಬರ್, ಆಡ್ ನಂಬರ್, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಲೆಸ್ ದನ್ 3, ಲೆಸ್ ದನ್ 7. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳನ್ನ ನಮ್ಗಿಲ್ಲಿ ಕೇಳಿರ್ತಾರೆ. ಓಕೆ, ಪಾಸಿಬಲ್ ಫೇವರಬಲ್ ಔಟ್ಕಮ್ಸ್ ಅಂತಂದ್ರೆ ಇದ್ರೊಳಗೆ ಇಷ್ಟು ರೀತಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಐತಿ. ಆ ನಂತರ ನೆಕ್ಸ್ಟ್ ಬಾಲ್ಸ್ ಆರ್ ಮಾರ್ಬಲ್ಸ್ ಇನ್ ಬಾಕ್ಸ್ ಆರ್ ಬ್ಯಾಗ್. ಒಂದು ಬ್ಯಾಗ್ ಒಳಗೆ ಏನಪ್ಪಾ ಅಂತಂದ್ರೆ ದಟ್ ಇಷ್ಟು ಬಾಲ್ಸ್ ಅದಾವು, ಇಷ್ಟು ಮಾರ್ಬಲ್ಸ್ ಅದಾವು, ಇಷ್ಟು ಕಲರ್ ಮಾರ್ಬಲ್ಸ್ ಅದಾವು. ಹಂಗಂದ್ರೆ ಒಂದು ರ್ಯಾಂಡಮ್ ಆಗಿ ಒಂದು ಪಿಕ್ ಮಾಡಿದ್ವಿ ಅಂತಂದ್ರೆ ನಮಗ ಎಷ್ಟು ಇದು ಒಂದು ಗ್ರೀನ್ ಕಲರ್ ಬಾಲ್ ಬರುವಂತ ಪಾಸಿಬಿಲಿಟಿ ಏನೈತಿ, ಪ್ರಾಬಿಲಿಟಿ ಏನೈತಿ, ರೆಡ್ ಬರುವಂತದ್ದು ಏನೈತಿ, ಬ್ಲೂ ಬರುವಂತದ್ದು ಏನೈತಿ ಅಂತ ಹೇಳಿ ನಮ್ಗ ಇದ್ರೊಳಗ ಕೇಳ್ತಾರೆ. ಇದು ನಮ್ಮ 4ನೇ ಟೈಪ್. ನೆಕ್ಸ್ಟ್ ಇಂಪಾರ್ಟೆಂಟ್ ಇದ್ರೊಳಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಅಗ್ದಿ ಹೆಚ್ಚಿಗೆ ಪಾಸಿಬಿಲಿಟಿ ಏನ್ರಿ, ಹೆಚ್ಚಿಗೆ ಪಾಸಿಬಲ್ ಔಟ್ಕಮ್ ಇರುವಂತದ್ದು ಯಾವ್ದಪ್ಪಾ ಅಂತಂದ್ರೆ ಅದು ಕಾರ್ಡ್ಸ್. ಅದೇನ್ರಿ ಅದು ಕಾರ್ಡ್ಸ್. ಸೊ ಕಾರ್ಡ್ಸ್ ಒಟ್ಟ ಎಷ್ಟಿರ್ತಾವು ಅಂತಂದ್ರೆ 52 ಕಾರ್ಡ್ಸ್ ಇರ್ತಾವೆ. ಓಕೆ, ಸೊ 52 ಕಾರ್ಡ್ಸ್ ಒಳಗ ಏನಂತಂದ್ರೆ ಇದ್ರೊಳಗೆ 2 ಟೈಪ್ ಬರ್ತಾವ್ರಿ. ಒಂದು ಏನಂತಂದ್ರೆ ರೆಡ್ ಕಾರ್ಡ್, ಇನ್ನೊಂದು ಏನಪ್ಪಾ ಅಂತಂದ್ರೆ ಬ್ಲಾಕ್ ಕಾರ್ಡ್. ಓಕೆ, ಸೊ ರೆಡ್ ಒಳಗ ರೆಡ್ 26 ಇರ್ತಾವ್ರಿ. ಆ ನಂತರ ಬ್ಲಾಕ್ ಎಷ್ಟಿರ್ತಾವ್ರಿ? 26 ಇರ್ತಾವ. ಈ ರೆಡ್ ಒಳಗ ಮತ್ತೊಳ್ಳಿ ಏನಂತಂದ್ರೆ 2 ರೀತಿ ಬರ್ತಾವು. ಒಂದು ಹಾರ್ಟ್, ಇನ್ನೊಂದು ಡೈಮಂಡ್. ಒಂದು ಹಾರ್ಟ್, ಇನ್ನೊಂದು ಡೈಮಂಡ್. ಹಾರ್ಟ್ ಎಷ್ಟಿರ್ತಾವ್ರಿ? 13 ಇರ್ತಾವು. ಡೈಮಂಡ್ ಎಷ್ಟಿರ್ತಾವ್ರಿ? 13 ಇರ್ತಾವ. ಓಕೆ, ರೈಟ್. ಆ ನಂತರ ಈ ಬ್ಲಾಕ್ ಒಳಗೆ ಏನಪ್ಪಾ ಅಂತಂದ್ರೆ ದಟ್ ಇದ್ರೊಳಗೂ ಏನಂತಂದ್ರೆ ಟೋಟಲ್ 26 ಇರ್ತಾವ್ರಿ. ಅದ್ರೊಳಗ ದಟ್ ಕ್ಲಬ್ 13 ಇರ್ತಾವ್ರಿ. ಆ ನಂತರ ದಟ್ ಸ್ಪೇಡ್ ಎಷ್ಟಿರ್ತಾವು ಅಂತಂದ್ರೆ 13 ಕಾರ್ಡ್ಸ್ ಇರ್ತಾವ. ಓಕೆ, ಟೋಟಲ್ 52 ಕಾರ್ಡ್ಸ್ ಇರ್ತಾವ್ರಿ. ಇದ್ರೊಳಗ ಕಾರ್ಡ್ಸ್ ಬಗ್ಗೆ ನಾವು ಇನ್ನೂ ಹೇಳೋದಾಯ್ತು ಅಂತಂದ್ರೆ ದಟ್ ನಂಬರ್ ಇದ್ದಂತ ಕಾರ್ಡ್ಸ್ 9 ಇರ್ತಾವ. 2, 3, 4, 5, 6, 7, 8, 9. 2ರಿಂದ 9 ತನಕ ನಂಬರ್ ಇದ್ದಂತ ಕಾರ್ಡ್ಸ್ ಇರ್ತಾವ್ರಿ. ಆ ನಂತರ ಇಂಗ್ಲಿಷ್ ಲೆಟರ್ ಇರುವಂತಹ ಕಾರ್ಡ್ಸ್ ಏನಿರ್ತಾವ ಅಂತಂದ್ರೆ 4 ಇರ್ತಾವ. ಸೊ 9 ಆದ ಬಳಿಕ ಏನ್ರಿ ಇದು ಜೋಕರ್, ಕ್ವೀನ್, ಕಿಂಗ್, ಆ ನಂತರ ಎಸ್. ಸೊ ಈ ರೀತಿಯಾಗಿ ಟೋಟಲ್ 13 ಕಾರ್ಡ್ ಇರ್ತಾವ್ರಿ. ಏನ್ರಿ 9 ನಂಬರ್ ಇರುವಂತವು 10, 11, 12, 13. ಸೊ ಈಗ ಹಾರ್ಟ್ 13, ದಟ್ ಡೈಮಂಡ್ 13, ಕ್ಲಬ್ 13, ಸ್ಪೇಡ್ 13 ಕಾರ್ಡ್ಸ್ ಇರ್ತಾವ. ಓಕೆನಾ, ರೈಟ್. ಸೊ ಇದು ಏನಪ್ಪಾ ಅಂತಂದ್ರೆ ಟೈಮ್, ಡಿಸ್ಟೆನ್ಸ್, ಸ್ಪೀಡ್, ಆ ನಂತರ ಪ್ರೊಬಬಿಲಿಟಿ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿತ್ತು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್. ಓಕೆ, ಸೊ ಎಲ್ಲಾ ಟಾಪಿಕ್ ಅನ್ನು ಏನಪ್ಪಾ ಅಂತಂದ್ರೆ ಇದ್ರೊಳಗೆ ನಾವು ಥಿಯರಿ ಪಾಠನ ಇಲ್ಲಿ ಕವರ್ ಮಾಡಿದೀವಿ. ಮುಂದಿನ ವಿಡಿಯೋದೊಳಗೆ ಇದ್ರ ಮೇಲೆ ಬಂದಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋದಂತೆ. ಓಕೆ, ರೈಟ್. ಸೊ ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ಇದ್ರ ಮೇಲೆ ಇನ್ನೂ ನಿಮ್ಗೆ ಡೌಟ್ಸ್ ಇದಾವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೇನೆ. ಓಕೆ, ರೈಟ್. ಸೊ ಚೆನ್ನಾಗಿ ಓದ್ಕೊಳ್ರಿ. ದಟ್ ಹೆಚ್ಚು ಮಾರ್ಕ್ಸ್ ತಗೊಂಡು ಏನಪ್ಪಾ ಅಂತಂದ್ರೆ ಈ ಎಕ್ಸಾಮ್ ಅನ್ನ ಎಲ್ಲರೂ ಕ್ವಾಲಿಫೈ ಆಗ್ಲಿ ಅಂತ ಒಂದು ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.